ಹಲೋ ಆ್ಯಂಡ್ ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ನಿಮ್ಮ ಅಮರೇಶ್. ಇವತ್ತು ನಾವು ತಮಿಳುನಾಡು ರಾಜ್ಯದ 11ನೇ ತರಗತಿ ಇತಿಹಾಸವನ್ನು ಅಧ್ಯಯನ ಮಾಡೋಣಂತೆ. ಚಾಪ್ಟರ್ 2 ದ ವೈದಿಕ್ ಕಲ್ಚರ್, ವೈದಿಕ ಸಂಸ್ಕೃತಿ. ಈ ಒಂದು ವಿಡಿಯೋ ಪಾರ್ಟ್ 2 ಆಗಿರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಐಡಿಯಾಸ್ ಫೋರಮ್ ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ, ಈ ಕೂಡಲೇ ಜಾಯ್ನ್ ಆಗಿರಿ. ಸರ್, ಜಾಯ್ನ್ ಆಗೋದ್ರಿಂದ ಏನಾದರೂ ಬೆನಿಫಿಟ್ಸ್? ಎಸ್, ಅಫ್ಕೋರ್ಸ್ ನಿಮಗೆ ಬೆನಿಫಿಟ್ಸ್ ಇದೆ. ಲೈಕ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಮ್ಗೆ ಏನು ಮಾಡ್ತಾಯಿದ್ದೀವಿ, ಡೈಲಿ ಒಂದು ಕ್ವೆಶನ್ಸ್ನ ನಿಮಗೆ ಒಂದು ಕ್ವಿಜ್ ಮುಖಾಂತರ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅಪಾರ್ಟ್ ಫ್ರಮ್ ಕ್ವಿಜಸ್ಸು ನಿಮಗೆ ಒಂದು ಡೈಲಿ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಮಾಹಿತಿ ಆಗಿರ್ಬೋದು, ಜಾಬ್ ನೋಟಿಫಿಕೇಷನ್ ಆಗಿರ್ಬೋದು, ಮತ್ತು ನಿಮಗೆ ಏನಾದರೂ ಎಕ್ಸಾಮ್ ರಿಲೇಟೆಡ್ ನಿಮಗೆ ಏನಾದರೂ ಒಂದು ಪ್ರಾಬ್ಲಮ್ ಇತ್ತಪ್ಪ ಅಂದರೆ ನಮ್ಮ ಐಡಿಯಾಸ್ ಫಾರ್ಮ್ನ ಒಂದು ಫ್ಯಾಕಲ್ಟಿ ಮುಖಾಂತರ ನೀವು ಕೇಳಿ ಬಗೆಹರಿಸ್ಕೋಬೋದು. ಹಾಗೆ ನಮ್ಮ ಸ್ನೇಹಿತರ ಅಂತ ನವೀನ್ ಸರ್ ಕೂಡ ಅಕಾಡೆಮಿಯಲ್ಲಿ ಟೀಚ್ ಮಾಡ್ತಾರೆ, ಅಲ್ಲಿ ಕೂಡ ನೀವು ಅವ್ರನ್ನ ಫಾಲೋ ಮಾಡ್ಬೋದು. ಓಕೆ, ಕಳೆದ ಪಾರ್ಟ್ 1 ಒಂದು ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೆ, ನಿಮಗೆ ಅರ್ಲಿ ವೇದಿಕ್ ಕಲ್ಚರ್ ಬಗ್ಗೆ ನಾವು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡಿದ್ವಿ. ಆರಂಭಿಕ ವೇದ ಸಂಸ್ಕೃತಿ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಆ ಒಂದು ಪಾರ್ಟ್ 1 ಸೊ ಈಗ ನಾವು ಲೇಟರ್ ವೇದಿಕ್ ಕಲ್ಚರ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಂಡು ಹೋಗೋಣಂತೆ. ನಂತರದ ವೈದಿಕ ಸಂಸ್ಕೃತಿ ಟೈಮ್ ಫ್ರೇಮ್ ನೋಡಿ, 1000 600 BC ವರೆಗೆ. 1000 to 600 BC ಒಂದು ಈ ಟೈಮ್ ಫ್ರೇಮ್ ಏನಪ್ಪ ಅಂದರೆ ನಾವೇನು ಕರಿತೀವಿ, ಲೇಟರ್ ವೇದಿಕ್ ಕಲ್ಚರ್ ಅಂತ ಕರಿತೀವಿ. ಓಕೆ, ದಿ ಆರ್ಯನ್ಸ್ ಫರ್ದರ್ ಮೂವ್ಡ್ ಟುವರ್ಡ್ಸ್ ದಿ ಈಸ್ಟ್ ಇನ್ ದಿ ಲೇಟರ್ ವೇದಿಕ್ ಪೀರಿಯಡ್. ಓಕೆ, ನಾವು ಸ್ಟಾರ್ಟಿಂಗ್ ನೋಡಿದ್ವಲ್ಲ, ಅರ್ಲಿ ವೇದಿಕ್ ನೋಡಿದ್ವಿ ನಾವು. ಅರ್ಲಿ ವೇದಿಕ್ ಓನ್ಲಿ ಕನ್ಫೈನ್ಡ್ ಟು ಇಂಡಸ್ ಮತ್ತು ಅಫ್ಘಾನಿಸ್ತಾನ್ ರೀಜನಲ್ಲಿ ಮಾತ್ರ ಅವರು ಕನ್ಫೈನ್ಡ್ ಆಗಿದ್ದರು. ಓಕೆ, ಸೊ ಈಗ ಒಂದು ಲೇಟರ್ ವೇದಿಕ್ ಕಲ್ಚರಲ್ಲಿ ಏನು ಮಾಡಿದ್ದಾರೆ, ಜಸ್ಟ್ ಅವರು ಮೈಗ್ರೇಟ್ ಹಾಕ್ಕೊತ ಬಂದರು. ಮತ್ತು ಅವರು ಫರ್ದರ್ ಆಗಿ ಇವತ್ತು ಮತ್ತೊಂದು ಈಸ್ಟ್ ವರ್ಡ್ಸ್ ಏನಪ್ಪ ಅಂದರೆ ಜಸ್ಟ್ ಮೂವ್ ಹಾಕ್ಕೊತ ಬಂದರು ಅವರು. ಈ ಕಡೆ ಗಂಗಾ ಮತ್ತು ಯಮುನಾ ದೋವಾಬ್ ಐತಲ್ಲ, ಆ ಸೈಡ್ ಸ್ವಲ್ಪ ಒಂದು ಸ್ಲೋಲಿ ಏನಪ್ಪ ಅಂದರೆ ಮೈಗ್ರೇಟ್ ಹಾಕ್ಕೊತ ಬಂದರು. ದಿ ಶತಪಥ ಬ್ರಾಹ್ಮಣ ನೋಡಿ, ಇದು ಇಂಪಾರ್ಟೆಂಟ್ ಆಗಿರ್ತೈತಿ, ಎಕ್ಸಾಮಲ್ಲಿ ಕೇಳ್ತಾನೆ. ಶತಪಥ ಬ್ರಾಹ್ಮಣ ರೆಫರ್ಸ್ ಟು ದಿ ಎಕ್ಸ್ಪಾನ್ಷನ್ ಆಫ್ ಆರ್ಯನ್ಸ್ ಟು ದಿ ಈಸ್ಟರ್ನ್ ಗ್ಯಾಂಜೆಟಿಕ್ ಪ್ಲೇನ್ಸ್. ಈ ಒಂದು ಬ್ರಾಹ್ಮಣ ಏನು ಹೇಳ್ತಿದ್ದಪ್ಪ ಅಂದರೆ, ಜಸ್ಟು ಆರ್ಯನ್ನರು ಒಂದು ಪೂರ್ವ ಮತ್ತು ಗಂಗಾ ಮತ್ತು ಯಮುನಾ ಬಯಲು ಪ್ರದೇಶಗಳಿಗೆ ಏನು ಒಂದು ಮೈಗ್ರೇಟ್ ಆದರು, ಒಂದು ವಲಸೆ ಬಂದರು ಅಂತ ಹೇಳ್ತೈತಿ. ಈ ಶತಪಥ ಬ್ರಾಹ್ಮಣ ಅಂತ ಏನಪ್ಪ ಅಂದರೆ, ಜಸ್ಟ್ ನಿಮ್ಗೆ ಹೇಳಿದ್ದೆ ನಾನು ಕಳೆದ ಒಂದು ಪಾರ್ಟ್ 1 ಹೇಳಿದ್ದೆ. ಎವ್ರಿ ವೇದ, ಪ್ರತಿಯೊಂದು ವೇದ, ಋಗ್ವೇದ ಆಗಿರ್ಬೋದು, ಯಜುರ್ವೇದ ಆಗಿರ್ಬೋದು, ಸಾಮವೇದ ಆಗಿರ್ಬೋದು, ಅಥರ್ವ ವೇದ ಆಗಿರ್ಬೋದು, ಈ ಪ್ರತಿಯೊಂದು ವೇದದ 4 ಪಾರ್ಟ್ ಇರ್ತಾವೆ ಅಂತ ಹೇಳ್ತೆ. ನೆನಪು ಮಾಡ್ಕೊಳ್ಳಿ, ಪ್ರತಿಯೊಂದು ವೇದಕ್ಕೆ 4 ಪಾರ್ಟ್ ಇರ್ತಾವೆ ಅಂತ ಹೇಳಿದೆವು. ಫಸ್ಟ್ ಒನ್ನು ಬ್ರಾಹ್ಮಣ ಸಂಹಿತ ಅಂತ ಹೇಳಿದ್ದೆ, ಸಂಹಿತೆ. ಸೆಕೆಂಡ್ ಒನ್ನು ಬ್ರಾಹ್ಮಣ ಅಂತ ಹೇಳಿದ್ದೆ. ಥರ್ಡ್ ಒನ್ನು ಅರಣ್ಯಕ ಅಂತ ಹೇಳಿದ್ದೆ. ಫೋರ್ತ್ ಒನ್ ಏನಪ್ಪ ಅಂದರೆ ಉಪನಿಷತ್ ಅಂತ ಹೇಳಿದ್ದೆ. ಓಕೆ, ರಿಕಾಲ್ ಮಾಡ್ಕೊಂಡ್ರೆ ಪ್ರತಿಯೊಂದು ವೇದವು 4 ಪಾರ್ಟನ್ನು ಹೊಂದಿರ್ತೈತಿ. ಫಸ್ಟು ಸಂಹಿತ, ಸೆಕೆಂಡ್ ಬ್ರಾಹ್ಮಣ, ಥರ್ಡ್ ಅರಣ್ಯಕ, ಫೋರ್ತ್ ಉಪನಿಷತ್. ಸೊ ಆ ಒಂದು ಪ್ರತಿಯೊಂದು ಬ್ರಾಹ್ಮಣ ಏನಪ್ಪ ಅಂದರೆ ಪ್ರತಿಯೊಂದು ವೇದದಲ್ಲಿ ಈ ಒಂದು ಬ್ರಾಹ್ಮಣ ಶತಪಥ ಬ್ರಾಹ್ಮಣ ಯಾವುದು ಅಂದರೆ ಜಸ್ಟು ಇದು ಯಜುರ್ವೇದದ ಒಂದು ಪಾರ್ಟ್ ಆಗಿರುತ್ತೆ. ಯಜುರ್ವೇದ ಬ್ರಾಹ್ಮಣದ ಒಂದು ಪಾರ್ಟ್, ಯಜುರ್ವೇದದ ಒಂದು ಬ್ರಾಹ್ಮಣದ ಈ ಒಂದು ಶತಪಥ ಬ್ರಾಹ್ಮಣ ಆಗಿರುತ್ತದೆ. ಎಕ್ಸಾಮಲ್ಲಿ ಕೇಳ್ತಾನೆ, ಶತಪಥ ಬ್ರಾಹ್ಮಣ ಯಾವ ಒಂದು ವೇದಕ್ಕೆ ಸೀಮಿತವಾಗಿದೆ ಅಂತ ಕೇಳ್ತಾನೆ. ಸೊ ನೀವಾಗ ಯಜುರ್ವೇದ ಅಂತ ನೀವು ಟಿಕ್ ಹಾಕಬೇಕು. ಓಕೆ, ಸೆವರಲ್ ಟ್ರೈಬಲ್ ಗ್ರೂಪ್ಸ್ ಆ್ಯಂಡ್ ಕಿಂಗ್ಡಮ್ಸ್ ಆರ್ ಮೆನ್ಷನ್ಡ್ ಇನ್ ದಿ ಲೇಟರ್ ವೇದಿಕ್ ಕಲ್ಚರ್. ನೋಡಿ, ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಸಣ್ಣ ಒಂದು ಏನಪ್ಪ ಅಂದರೆ ಟ್ರೈಬಲ್ ಗ್ರೂಪ್ ಇದ್ದರು, ಒಂದು ಕ್ಲ್ಯಾನ್ ಮಾಡ್ಕೊಂಡಿದ್ರು, ಒಂದು ಏನಪ್ಪ ಅಂದರೆ ಸಣ್ಣ ಒಂದು ವಂಶ ಇತ್ತು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಸ್ವಲ್ಪ ಒಂದು ಕಿಂಗ್ಡಮ್ಸ್ ಆಗಿದ್ದು, ಒಂದು ಏನಪ್ಪ ಅಂದರೆ ಒಂದು ಜಸ್ಟ್ ಒಂದು ಹಲವಾರು ಒಂದು ರಾಜ್ಯ ಮನೆತನಗಳು ಕೂಡ ಇದ್ದು, ಮತ್ತು ಇನ್ನೊಂದು ಸಣ್ಣ ಒಂದು ಟ್ರೈಬಲ್ ಗ್ರೂಪ್ ಇದ್ದು, ಜಸ್ಟ್ ಒಂದು ಬುಡಕಟ್ಟು ಜನಾಂಗ ಅಂತ ಕರಿತಿದ್ದೆ ನಾವು. ದಿ ಕುರೂಸ್, ಪಾಂಚಾಲಾಸ್, ವಶ್ಯಸ್ ಆ್ಯಂಡ್ ಉಷ್ಣೀರ್ಸ್ ಆರ್ ದಿ ಟ್ರೈಬ್ಸ್ ಇನ್ ದಿಸ್ ಪೀರಿಯಡ್. ನೋಡಿ, ಅರ್ಲಿ ನಾವು ಹೇಳ್ತಾ ಇದ್ದೀವಿ ಈಗ ಜಸ್ಟ್ ಒಂದು ಅರ್ಲಿ ಲೇಟರ್ ವೇದಿಕ್ ಕಲ್ಚರ್ ಒಂದು 1000 BC ಇಂದ ಜಸ್ಟ್ ನಾವೀಗ 1000 BC ಇದ್ದೀವಿ ಅವಾಗ. ಓಕೆ, 1000 BC ಇದ್ದೀವಿ. ಸ್ಲೋ ಜಸ್ಟ್ ಅವ್ರೀಗ ಒಂದು ಏನಪ್ಪ ಅಂದರೆ ಈಗ ಒಂದು ಸೆಟ್ಲ್ ಆಗ್ತಿದ್ದಾರೆ. ಜಸ್ಟ್ ಒಂದು ಕುರು, ಪಾಂಚಾಲ, ವಿಶ್ವ ಮತ್ತು ಉಷ್ಣೀರ್ಸ್ ಏನಪ್ಪ ಅಂದರೆ ಇವರು ಮೇಜರ್ ಕಮ್ಯುನಿಟಿ, ಅಲ್ಲಿ ಮೇಜರ್ ಒಂದು ಏನಪ್ಪ ಅಂದರೆ ಜಸ್ಟ್ ಒಂದು ಮೇಜರ್ ಗ್ರೂಪ್ ಅಂತ ಹೇಳ್ಬೋದು ನಾವು ಅಲ್ಲಿ. ಕುರು, ಪಾಂಚಾಲ, ವಿಶೇಷ ಮತ್ತು ಉಷ್ಣೀರ್ಸ್. ಅರೌಂಡ್ 1000 BCE ದ ವೇದಿಕ್ ಆರ್ಯನ್ಸ್ ಮೂವ್ಡ್ ಟುವರ್ಡ್ಸ್ ಕೋಸಲ ರೀಜನ್ ಇನ್ ಈಸ್ಟರ್ನ್ ಉತ್ತರ ಪ್ರದೇಶ್ ಆ್ಯಂಡ್ ವಿದೇಹ ಇನ್ ನಾರ್ತ್ ಬಿಹಾರ್, ವೇರ್
ವೇದಿಕ್ ಪೀಪಲ್ ಎನ್ಕೌಂಟರ್ಡ್ ದ ಲೋಕಲ್ ಪೀಪಲ್ ಫಾಲೋವಿಂಗ್ ಚಾಲ್ಕೋಲಿಥಿಕ್ ಮಟೀರಿಯಲ್ ಕಲ್ಚರ್. ನೋಡಿ, ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು 1000 BC ಯಲ್ಲಿ ಇವರು ಜಸ್ಟ್ ಮೂವ್ ಆದ್ರ ಅಂತ ನಾವು ಹೇಳ್ಕೊಂಡು ಬಂದ್ವಿ. ಮತ್ತು ಇನ್ನೊಂದು ಫರ್ದರ್ ಮೂವ್ ಹಾಕ್ಕೊಂತ ಬಂದರು. ಎಲ್ಲಿ ಅಂದರೆ ಜಸ್ಟು ಗಂಗಾ ಮತ್ತು ಯಮುನಾ ಬಯಲು ಪ್ರದೇಶದಿಂದ ಇವರು ಮತ್ತು ಜಸ್ಟ್ ಒಂದು ಈಸ್ಟರ್ನ್ ಉತ್ತರ ಪ್ರದೇಶ ಮತ್ತು ಬಿಹಾರ್, ಯಾವುದು ಕೋಸಲ ಮತ್ತು ವಿದೇಹ ಬಿಹಾರಲ್ಲಿ ಬರ್ತಾವೆಲ್ಲ ಈ ಒಂದು ಪ್ಲೇಸಲ್ಲಿ ಏನಪ್ಪ ಅಂದರೆ ಜಸ್ಟ್ ಅವರು ಮೂವ್ ಹಾಕ್ಕೊಂತ ಬಂದರು. ಸೊ ಅಲ್ಲೇನಪ್ಪ ಅಂದರೆ ಇವರು ಒಂದು ಏನಂದರೆ ಜಸ್ಟ್ ನಾನ್ ಆರ್ಯನ್ ಟ್ರೈಬ್ಸ್ನ ಇವರು ಒಂದು ಅಲ್ಲಿ ಪರಿಚಯ ಮಾಡ್ಕೋತಾರ. ಓಕೆ, ನಾನ್ ಆರ್ಯನ್ ಟ್ರೈಬ್ಸ್ ಜಸ್ಟ್ ನಿಮಗೆ ಒಂದು ಮ್ಯಾಪ್ ಮುಖಾಂತರ ಹೇಳ್ತೀನಿ ನೋಡಿ. ಓಕೆ, ಜಸ್ಟ್ ಮ್ಯಾಪ್ ಇಲ್ಲಿ. ಓಕೆ, ಸೊ ನೋಡಿ, ಫಸ್ಟ್ ಇವರು ಅಫ್ಘಾನಿಸ್ತಾನ್ ಮತ್ತು ಇಂಡಸ್ ಒಂದು ಸಿಂಧು ನದಿಗೆ ಜಸ್ಟ್ ಕನ್ಫರ್ಮ್ ಆಗಿದ್ದರು. ಸೊ ಈ ಒಂದು ಲೇಟರ್ ವೇದಿಕ್ 1000 BC ಯಿಂದ ಜಸ್ಟ್ ಇವರು ಏನಪ್ಪ ಅಂದರೆ ಜಸ್ಟ್ ಇವರು ಉತ್ತರ ಪ್ರದೇಶ ಮತ್ತು ಗಂಗಾ ಯಮುನಾ ದೋವಾಬಿಂದ ಜಸ್ಟ್ ಇವರು ಈ ಸೈಡ್ ಏನಪ್ಪ ಅಂದರೆ ಜಸ್ಟ್ ಮೈಗ್ರೇಟ್ ಹಾಕ್ಕೊಂತ ಬಂದರು ಈಸ್ಟರ್ನ್ ಸೈಡ್. ಇಲ್ಲೇನಪ್ಪ ಅಂದರೆ ಜಸ್ಟ್ ಒಂದು ಕೋಸಲ ವಿದೇಹ ಇವು ಏನಪ್ಪ ಅಂದರೆ ಜಸ್ಟ್ ಒಂದು ಅವಾಗ ಇನ್ನೂ ಆರ್ಯನ್ಸ್ ಅಲ್ಲಿ ಇದ್ದಿದ್ದಿಲ್ಲ. ಸೊ ಅಲ್ಲಿ ಒಂದು ಏನಪ್ಪ ಅಂದರೆ ಜಸ್ಟ್ ಒಂದು ಬೇರೆ ಒಂದು ಕಲ್ಚರ್ ಇತ್ತು. ಅಲ್ಲಿ ಏನಪ್ಪ ಅಂದರೆ ಚಾಲ್ಕೋಲಿಥಿಕ್ ಕಲ್ಚರ್ ಇತ್ತು. ಚಾಲ್ಕೋ ಹೇಳಿದ್ರು ನಿಮಗೆ. ಚಾಲ್ಕೋಲಿಥಿಕ್ಕು ಬಿಫೋರ್ ಮೆಟಲ್ ಏಜ್, ಒಂದು ಬಿಫೋರ್ ಒಂದು ಲೋಹದ ಯುಗದ ಮುಂಚೆ ಏನಪ್ಪ ಅಂದರೆ ಒಂದು ಚಾಲ್ಕೋಲಿಥಿಕ್ ಏಜ್ ನಾವು ನೋಡುತ್ತೀವಿ. ಸೊ ಆ ಒಂದು ಅಲ್ಲಿ ಜನರು ಏನಪ್ಪ ಅಂದರೆ ಚಾಲ್ಕೋಲಿಥಿಕ್ ಕಲ್ಚರ್ನ ಇನ್ನೂ ಅಲ್ಲಿ ಫಾಲೋ ಮಾಡ್ತಿದ್ರು. ಓಕೆ, ಸರಿ. ಬೈ ದ ಎಂಡ್ ಆಫ್ ದಿ ವೇದಿಕ್ ಪೀರಿಯಡ್ ಪಾಂಚಾಲ ಆ್ಯಂಡ್ ವಿದೇಹ ವರ್ ಆರ್ಯನೈಸ್ಡ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಲೇಟರ್ ವೇದಿಕ್ ಪೀರಿಯಡ್ ಆಲ್ಮೋಸ್ಟ್ ಒಂದು 500 BC ಕಂಪ್ಲೀಟ್ ಆಯ್ತಲ್ಲ. ಸೊ ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಆರ್ಯನೈಜೇಷನ್ ಆಯಿತು. ಒಂದು ಏನಪ್ಪ ಅಂದರೆ ಒಂದು ಅಲ್ಲಿ ಒಂದು ಸಂಸ್ಕೃತಿ ಇವರೊಂದು ಸಂಸ್ಕೃತಿ ಇತ್ತಲ್ಲ, ಆರ್ಯಕರಣ ಆಯಿತು. ಮೀನ್ಸ್ ಅಲ್ಲಿನ ಒಂದು ಕಲ್ಚರ್ ಇವರು ಕೂಡ ಒಂದು ಏನು ಮಾಡಿಬಿಟ್ರು, ಅದನ್ನು ಒಂದು ಸ್ಪ್ರೆಡ್ ಮಾಡಿಬಿಟ್ರು ಇವರು. ದ ಏರಿಯಾ ಬಿಯಾಂಡ್ ದಿಸ್ ರೀಜನ್ ಇನ್ ದಿ ಈಸ್ಟ್ ವಾಸ್ ಸೀನ್ ಆಸ್ ಏಲಿಯನ್ ಟೆರಿಟರಿ. ನೋಡಿ, ಅಪಾರ್ಟ್ ಫ್ರಮ್ ಒಂದು ಅವರ ಒಂದು ಟೆರಿಟರಿ ಇತ್ತಲ್ಲ, ಜಸ್ಟ್ ಆ ಒಂದು ಟೆರಿಟರಿ. ಓಕೆ, ಈ ಒಂದು ಟೆರಿಟರಿ ಇದೆಯಲ್ಲ, ಸೊ ಈ ಒಂದು ಮಾರ್ಕ್ ಇದೆಲ್ಲ ಏನಪ್ಪ ಅಂದರೆ ಒಂದು ಆರ್ಯನೈಜೇಷನ್ ಅಂತ ಆಗಿತ್ತು. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಆರ್ಯರು ನೆಲೆಸಿರುವ ಒಂದು ನಾಡು ಆಗಿತ್ತು. ಸೊ ಇದರ ಒಂದು ಬಿಯಾಂಡ್ ಏರಿಯಾ ಇತ್ತಲ್ಲ, ಸೊ ಬಿಯಾಂಡ್ ಏರಿಯಾ ಏನಪ್ಪ ಅಂದರೆ ಒಂದು ಎನಿಮಿ ಏರಿಯಾ ಅಂತ ಕರಿತಿದ್ರು ಅವರು. ಶತ್ರುಗಳ ಏರಿಯಾ ಅಂತ ಕರಿತಿದ್ರು ಅವರು. ಓಕೆ, ಇನ್ ದಿ ಅಥರ್ವ ವೇದ ದ ಪೀಪಲ್ ಆಫ್ ಅಂಗ ಮಗಧ, ಎರಡು ಬಿಹಾರಲ್ಲಿ ಬರ್ತಾವೆ. ಸೊ ವರ್ ಸೀನ್ ಆಸ್ ಎನಿಮೀಸ್. ನೋಡಿ, ಅಂಗ ಮತ್ತು ಮಗಧ ಅವರು ಏನಪ್ಪ ಅಂದರೆ ಅವರು ಆಲ್ಮೋಸ್ಟ್ ಅವರು ಎನಿಮಿ ಅಂತ ಅವರು ಒಂದು ನೋಡ್ತಿದ್ರು. ಸಿಮಿಲರ್ಲಿ ದ ಪುಂಡ್ರಾಸ್ ಇನ್ ಬೆಂಗಾಲ್ ಆ್ಯಂಡ್ ದಿ ಆಂಧ್ರಾಸ್ ವರ್ ಸೀನ್ ಆಸ್ ಔಟ್ಸೈಡ್ ಆರ್ಯನ್ ಐಡೆಂಟಿಟಿ ಇನ್ ದಿ ಐತ್ರೇಯ ಬ್ರಾಹ್ಮಣ. ಓಕೆ, ನೋಡಿ, ಐತ್ರೇಯ ಬ್ರಾಹ್ಮಣ ಅಂತ ಹೇಳಿದೆ ಜಸ್ಟ್ ನಿಮಗೆ. ಐತ್ರೇಯ ಬ್ರಾಹ್ಮಣ, ಈ ಒಂದು ಬ್ರಾಹ್ಮಣ ಯಾವ ವೇದದಲ್ಲಿ ಬರ್ತೈತೆ ಅಂದರೆ ಋಗ್ವೇದದಲ್ಲಿ ಬರ್ತೈತೆ. ಜಸ್ಟ್ ನೆನಪಿಟ್ಕೊಳ್ಳಿ, ಋಗ್ವೇದದಲ್ಲಿ ಈ ಒಂದು ಬ್ರಾಹ್ಮಣ ಐತ್ರೇಯ ಬ್ರಾಹ್ಮಣ ಬರ್ತೈತಿ. ಇನ್ನು ಶತಪಥ ಬ್ರಾಹ್ಮಣ ಯಾವ ವೇದದಲ್ಲಿ ಬರ್ತೈತೆ ಅಂದರೆ ಯಜುರ್ವೇದದಲ್ಲಿ ಶತಪಥ ಬ್ರಾಹ್ಮಣ ಬರ್ತೈತಿ. ಓಕೆ, ನೋಡಿ, ಈ ಐತ್ರೇಯ ಬ್ರಾಹ್ಮಣ ಏನು ಹೇಳ್ತದೆ ಅಂದರೆ ಜಸ್ಟು ಒಂದು ನಾನ್ ಆರ್ಯನ್ ಟ್ರೈಬ್ಸ್ ಇವರು. ಪುಂಡ್ರಾಸ್ ಮತ್ತು ಆಂಧ್ರಾಸ್. ಇನ್ನು ಜಸ್ಟ್ ಹೇಳ್ತೀನಿ, ಮ್ಯಾಪಲ್ಲಿ ಹೇಳ್ತೀನಿ ನಿಮಗೆ. ಜಸ್ಟ್ ನೋಡಿ, ಇವರೆಲ್ಲ ಒಂದು ಏನಪ್ಪ ಅಂದರೆ ಇವರು ನಾನ್ ಆರ್ಯನ್ಸ್ ಅಂತ ಕರಿತಿದ್ದೀವಿ ನಾವು. ಓಕೆ, ಅಂಗ ಮತ್ತು ಪುಂಡ್ರ ವೆಸ್ಟ್ ಬೆಂಗಾಲ್. ನೋಡಿ, ವೆಸ್ಟ್ ಬೆಂಗಾಲಲ್ಲಿ ಪುಂಡ್ರ. ಈ ಕಡೆ ಪುಲಿಂದ ಇದೆ ನೋಡಿ, ಪುಲಿಂದ, ಸಬರ, ಮತೀಬಾ. ಜಸ್ಟ್ ಒಂದು ನೆನಪಿಟ್ಕೊಳ್ಳಿ, ನಾನ್ ಆರ್ಯನ್ ಟ್ರೈಬ್ಸ್ ಒಂದು ವೇಳೆ ಒಂದು ಎಕ್ಸಾಮಲ್ಲಿ ಕೇಳಿದರೆ ಜಸ್ಟ್ ನೀವೇನು ಮಾಡ್ರಿ ಒಂದು ಫ್ಲೋದಲ್ಲಿ ಒಂದು ನೆನಪಿಟ್ಕೋಬೋದು. ಒಂದು ನಾನ್ ಆರ್ಯನ್ ಟ್ರೈಬ್ಸ್ ಯಾವ ಥರ ಅಂದರೆ ಸಬರ, ಮತೀಬ, ಪುಲಿಂದ, ಪುಂಡ್ರ. ಓಕೆ, ಯಾವ ಥರ ಅಂದರೆ ಸಬರ, ಮತೀಬ, ಪುಲಿಂದ, ಪುಂಡ್ರ ಅಂತ ನೀವು ನೆನಪಿಟ್ಕೋಬೋದು. ಜಸ್ಟ್ ಇವರೆಲ್ಲ ಏನಪ್ಪ ಅಂದರೆ ಒಂದು ನಾನ್ ಆರ್ಯನ್ ಟ್ರೈಬ್ ಆಗಿದ್ದರು. ಓಕೆ, ಜಸ್ಟ್ ನೋಡ್ತೀವಲ್ಲ ನಾವು, ವಿದರ್ಭ ಈ ಕಡೆ ಒಂದು ಈಸ್ಟರ್ನ್ ಮೋಸ್ಟ್ ಟೆರಿಟರಿಯಲ್ಲಿ ಇವರು ನಾನ್ ಆರ್ಯನ್ ಟ್ರೈಬ್ ಆಗಿದ್ರು. ಆಮೇಲೆ ಏನಪ್ಪ ಅಂದರೆ ಬರ್ತಾ ಇವರು ಕೂಡ ಒಂದು ಆರ್ಯನೈಜೇಷನ್ ಹಾಕುವಂತ ಬಂದರು. ಸಿಮಿಲರ್ಲಿ ಜಸ್ಟ್ ಹೇಳಿದ್ವಲ್ಲ, ಪುಂಡ್ರ ಮತ್ತು ಆಂಧ್ರಾಸ್ ಅವರು ಇಲ್ಲೂ ಫುಲ್ ಡೀಪ್ ಸೌತ್ ಆಂಧ್ರಾಸ್. ಓಕೆ, ದಿ ಲೇಟರ್ ವೇದಿಕ್ ಟೆಕ್ಸ್ಟ್ಸ್ ಆಲ್ಸೋ ರೆಫರ್ ಟು ದಿ 3 ಡಿವಿಷನ್ಸ್ ಆಫ್ ಒಂದು ಯಾವ ಥರ ಒಂದು ಜಸ್ಟ್ ಒಂದು ಡಿವಿಷನ್ ಮಾಡ್ತೈತಿ, ಯಾವ ಥರ ಒಂದು ಜಸ್ಟ್ ಒಂದು ಟೆರಿಟರಿನ ಯಾವುದು ಅಂತ ಹೇಳ್ತೈತಿ ನೋಡಿ. ಆರ್ಯವೃತ ಅಂತ ನಾರ್ದರ್ನ್ ಇಂಡಿಯಾ,
ಯಾರೋ ಒಂದು ಆರ್ಯವರು ಒಂದು ಯಾವ ಥರ ಒಂದು ನೆಲೆಸಿರ್ತಾರಲ್ಲ ಆ ಒಂದು ಪ್ರದೇಶ ಏನಪ್ಪ ಅಂದರೆ ಆರ್ಯವರತ ಅಂತ ಕರೀತಾರೆ ಅವರು, ಆರ್ಯವರತ ಕರೀತಾರೆ. ಇನ್ನು ಸೆಂಟ್ರಲ್ ಇಂಡಿಯನ್ ಅವರು ಏನು ಕರೀತಾರೆ, ಮಧ್ಯ ದೇಶ ಅಂತ ಕರೀತಾರೆ. ಇನ್ನು ಪೂರ್ತಿ ಸೌತ್ ಬಂದರೆ ದಕ್ಷಿಣ ಪಥ ಅಂತ ಜಸ್ಟ್ ಒಂದು ಮೆನ್ಷನ್ ಮಾಡಿದ್ದಾರೆ ವೇದಿಕ್ ಟೆಕ್ಸ್ಟಲ್ಲಿ. ಇನ್ನು ಅವರೊಂದು ಪೊಲಿಟಿಕಲ್ ಆರ್ಗನೈಸೇಷನ್ ಯಾವ ಥರ ಇತ್ತು ಅಂತ ನೋಡ್ಕೊಂಬರೋಣ. ರಾಜಕೀಯ ಒಂದು ಸಂಸ್ಥೆ ಯಾವ ಥರ ಇತ್ತು. ಲಾರ್ಜರ್ ಕಿಂಗ್ಡಮ್ಸ್ ವರ್ ಫಾರ್ಮ್ಡ್ ಡ್ಯೂರಿಂಗ್ ದಿ ಲೇಟರ್ ವೇದಿಕ್ ಪೀರಿಯಡ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಜನ ಅಂತ ಇತ್ತು. ಓಕೆ, ಜನ ಒಂದು ಹಲವಾರು ಒಂದು ವಿಶ್ ಸೇರಿ, ನೆನಪಿರಲಿ ನಿಮಗೆ, ಹಲವಾರು ವಿಶ್ ಸೇರಿ ಒಂದು ಜನ ಅಂತ ಆಯಿತು. ಸೊ ಈ ಜನ ಏನಪ್ಪ ಅಂದರೆ ಜಸ್ಟ್ ಒಂದು ಮಹಾಜನಪದ ಆತೋದು, ಜನಪದ ಅಂತ ಅದು ಜಸ್ಟ್ ಒಂದು ಎಕ್ಸ್ಪಾನ್ಷನ್ ಹಾಕುವಂತ ಬಂತು. ಜನ ಇದ್ದು ಜನಪದ ಹಾಕುವಂತ ಬಂತು. ಮೆನಿ ಜನಾಸ್ ಆರ್ ಟ್ರೈಬ್ಸ್ ವರ್ ಅಮಾಲ್ಗಮೇಟೆಡ್ ಟು ಫಾರ್ಮ್ ಜನಪದಾಸ್ ಆರ್ ರಾಷ್ಟ್ರ ಅಂತ ಕರ್ಕೊಂಡು ಬಂದರು ಇನ್ ದ ಲೇಟರ್ ವೇದಿಕ್ ಪೀರಿಯಡ್. ಓಕೆ, ಹಾಂ. ದಿ ಕಿಂಗ್ ಪರ್ಫಾರ್ಮ್ಡ್ ವೇರಿಯಸ್ ರಿಚುವಲ್ಸ್ ಆ್ಯಂಡ್ ಸ್ಯಾಕ್ರಿಫೈಸಸ್ ಟು ಸ್ಟ್ರೆಂಥನ್ ಹೀಸ್ ಪೊಸಿಷನ್. ನೋಡಿ, ನಿಮ್ಗೆ ಗೊತ್ತಿರುವ ಹಾಗೆ ಒಂದು ಆಲ್ಮೋಸ್ಟ್ ನೀವು ಟಿ ವಿ ಪ್ರೋಗ್ರಾಮಲ್ಲಿ ನೋಡಿರ್ತೀರಿ, ಮಹಾಭಾರತ ಮತ್ತು ರಾಮಾಯಣದಲ್ಲಿ ನೋಡಿರ್ತೀರಿ ಯಾವ ಥರ ಒಂದು ರಾಜನಿಗೆ ಏನಪ್ಪ ಅಂದರೆ ಹವನ ಮತ್ತು ಏನಪ್ಪ ಅಂದರೆ ಅವನೊಂದು ಪವರ್, ಅವನಿಗೆ ಒಂದು ಶಕ್ತಿ ಬರಲಿಕ್ಕೆ ಏನಪ್ಪ ಅಂದರೆ ಇಷ್ಟು ಅವರು ಒಂದು ಹೋಮ ಮಾಡ್ತಾರೆ, ಒಂದು ಹವನ ಮಾಡ್ತಾರೆ, ಒಂದು ಪೂಜೆ ಪುನಸ್ಕಾರ ಮತ್ತು ಏನಪ್ಪ ಅಂದರೆ ಒಂದು ಯಾಗಗಳನ್ನು ಮಾಡ್ತಾರೆ ಅವರು. ಯಾಗಗಳನ್ನು ಇವು ಅಶ್ವಮೇಧ ಯಾಗ, ರಾಜಸೂಯ ಯಾಗ, ವಾಜಪೇಯ ಯಾಗ, ಈ ಥರ ಒಂದು ಯಾಗ ಮಾಡ್ಕೊಂತ ಮಾಡಿದರೆ ಏನಪ್ಪ ಅಂದರೆ ಜಸ್ಟ್ ಅವನಿಗೆ ಒಂದು ಪವರ್ಫುಲ್ ಒಂದು ಶಕ್ತಿ ಬರ್ತೈತೆ ಅಂತ ಜಸ್ಟ್ ಒಂದು ನಾವು ನೋಡಿದ್ವಿ. ಸೊ ಅದು ಏನಪ್ಪ ಅಂದರೆ ಈ ಥರ ಒಂದು ಮಾಡ್ತಿರ್ತಾರೆ ಅವರು, ಒಂದು ಆಚರಣೆ ಮಾಡ್ತಿರ್ತಾರೆ. ಯಾವ ಒಂದು ನೋಡಿದ್ರೆ ಜಸ್ಟ್ ರಾಜಸೂಯ, ಅಶ್ವಮೇಧ, ವಾಜಪೇಯ ಯಾಗ. ನೋಡಿ, ರಾಜಸೂಯ ಯಾಗ ಅಂತ ಕರಿತೀವಿ ನಾವು. ರಾಜಸೂಯ ಯಾಗ ಅಂದರೆ ಜಸ್ಟ್ ಒಂದು ಪವಿತ್ರ ಸಮಾರಂಭ ಮಾಡೋದು, ಒಂದು ರಿಲಿಜಿಯಸ್ ಒಂದು ಏನಪ್ಪ ಅಂದರೆ ಒಂದು ಸಮಾರಂಭ ಮಾಡ್ಕೊಂಡು ಬರೋದು. ಯಾವ ಥರ ರಾಜಸೂಯ ಯಾಗ ಏನಪ್ಪ ಅಂದರೆ ಜಸ್ಟ್ ಒಂದು ಪ್ರದೇಶವನ್ನು ಕಳ್ಕೊಂಡಿರ್ತಾರಲ್ಲ, ಆ ಪ್ರದೇಶವನ್ನು ಕಳೆದುಕೊಂಡಿದ್ದು ಒಂದು ಯುದ್ಧ ಮಾಡ್ತಾರೆ. ಸೊ ಆ ಯುದ್ಧ ಮಾಡಿದ್ದು ಒಂದು ಪ್ರದೇಶಕ್ಕೆ ಕಳ್ಕೊಂಡಿರೋದು ಒಂದು ಸಲುವಾಗಿ ಯುದ್ಧ ಮಾಡಿ ಒಂದು ಆ ಪ್ರದೇಶವನ್ನು ಹೊಳ್ಳಿ ತಗೋತಾರಲ್ಲ, ಅದ್ರ ಸಲುವಾಗಿ ಏನಪ್ಪ ಅಂದರೆ ರಾಜಸೂಯ ಯಾಗ ಮಾಡ್ತಾರೆ. ಲಾಸ್ಟ್ ಟೆರಿಟರಿನ ಒಂದು ಹೊಳ್ಳಿ ಪಡೆದುಕೋತಾರೆ, ಮರಳಿ ಏನಪ್ಪ ಅಂದರೆ ಅದು ಎಷ್ಟೊಂದು ರೀಗೇನ್ ಮಾಡ್ಕೋತಾರಲ್ಲ, ಸೊ ಅದರ ಒಂದು ಸಲುವಾಗಿ ಏನಪ್ಪ ಅಂದರೆ ರಾಜಸೂಯ ಯಾಗ ಮಾಡ್ತಾರೆ. ಇನ್ನು ಅಶ್ವಮೇಧ ಯಾಗ ಮಾಡ್ತಾರೆ ಅಂದರೆ ಜಸ್ಟ್ ನೀವು ನೋಡಿರ್ತೀರಿ, ಅಶ್ವಮೇಧ ಯಾಗ ರಾಮಾಯಣದಲ್ಲಿ ಏನಪ್ಪ ಅಂದರೆ ನಾವು ನೋಡ್ತೀವಿ, ರಾಮಾಯಣ ಮತ್ತು ಮಹಾಭಾರತದಲ್ಲಿ ನೋಡ್ತೀವಿ ನಾವು. ಟೆರಿಟೋರಿಯಲ್ ಎಕ್ಸ್ಪಾನ್ಷನ್ ಮಾಡಲಿಕ್ಕೆ, ಒಂದು ಫರ್ದರ್ ಮತ್ತು ಎಕ್ಸ್ಟೆಂಡ್ ಮಾಡಲಿಕ್ಕೆ, ಅವರ ಸಾಮ್ರಾಜ್ಯವನ್ನು ಮತ್ತು ಸ್ವಲ್ಪ ಎಕ್ಸ್ಟೆಂಡ್ ಮಾಡಲಿಕ್ಕೆ ಏನು ಮಾಡ್ತಿದ್ರು ಅವರು, ಕುದುರೆಗಳನ್ನು ಒಂದು ಕಟ್ಟಿ, ನೀವು ನೋಡಿದ್ದೆ ಒಂದು ರಾಮಾಯಣದಲ್ಲಿ ನೋಡಿರ್ತೀವಿ, ಮಹಾಭಾರತದಲ್ಲಿ ನೋಡಿರ್ತೀವಿ. ಸೊ ಕುದುರೆ ಕಟ್ಟಿ ಏನು ಮಾಡ್ತಾರೆ ಅಂದರು, ಸೊ ಈ ಒಂದು ಆ ಕುದುರೆ ಎಲ್ಲಿ ನಿಲ್ತೈತಿ, ಆ ಒಂದು ನಿಲ್ಲಿತು ಪ್ರದೇಶ ಏನಪ್ಪ ಅಂದರೆ ನಮ್ದು ಅಂತ ಹೇಳ್ತಾರೆ. ಸೊ ಯಾರು ನೀವು ಯುದ್ಧ ಮಾಡ್ಬೇಕು ಅನಿಸಿದ್ರೆ ಏನಪ್ಪ ಅಂದರೆ ಯುದ್ಧ ಮಾಡಬೇಕು, ಇಲ್ಲಾಂದರೆ ಜಸ್ಟ್ ಒಂದು ಕಪ್ಪು ಕಾಣಿಕೆ ಕೊಟ್ಟು ನೀವು ಆಲ್ಮೋಸ್ಟ್ ಸೋತ್ರಿ ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಈ ಥರ ಒಂದು ಅಶ್ವಮೇಧ ಯಾಗ ಅಂತ ಇತ್ತು. ಆಲ್ಮೋಸ್ಟ್ ಏನಪ್ಪ ಅಂದರೆ ಈ ಒಂದು ಯಾಗದಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟು ಒಂದು ಬಲಿಯನ್ನು ಕೊಡ್ತಿದ್ರು, ಕುದುರೆಯನ್ನು ಬಲಿ ಕೊಡ್ತಿದ್ರು. ಸೊ ವಾಜಪೇಯ ಯಾಗ ಲಾಸ್ಟ್ ಏನಪ್ಪ ಅಂದರೆ ವಾಜಪೇಯ ಯಾಗ, ಇದು ಯಾವ ಥರ ಅಂದರೆ ಇದು ಕೂಡ ಒಂದು ಚಾರಿಯಟ್ ರೇಸ್ ಅಂತ ಆಗಿತ್ತು, ಚಾರಿಯಟ್ ರೇಸ್. ಮತ್ತು ಏನಪ್ಪ ಅಂದರೆ ಇದರ ಒಂದು ಮೂಲ ಮಹತ್ವ ಏನಪ್ಪ ಅಂದರೆ ವಾಜಪೇಯ ಆಗೋದು ಜಸ್ಟ್ ಇದು ಕೂಡ ಒಂದು ಲಾಸ್ಟ್ ಕಳೆದುಕೊಂಡಿರ್ತಾರಲ್ಲ, ಅವರು ಒಂದು ಪ್ರದೇಶವನ್ನು ಕಳೆದುಕೊಂಡಿರ್ತಾರೆ ಸೊ ಒಂದು ಯುದ್ಧದಲ್ಲಿ. ಸೊ ಆ ಒಂದು ಪ್ರದೇಶವನ್ನು ಮತ್ತೆ ಹೊಳ್ಳಿ ರೀಗೇನ್ ಮಾಡೋದು ಯಾವುದರಿಂದ ಅಂದರೆ ಜಸ್ಟ್ ರಿಲೇಟಿವ್ಸಿಂದ ಒಂದು ಏನಾದರೂ ಒಂದು ಕಳೆದುಕೊಂಡಿರ್ತಾರೆ ಪ್ರದೇಶ, ಆ ಒಂದು ರಿಲೇಟಿವ್ಸಿಂದ ಕಳೆದುಕೊಂಡಿರೋ ಪ್ರದೇಶವನ್ನು ಹೊಳ್ಳಿ ಮರುಕಳಿಸ್ಬೋದು, ಹೊಳ್ಳಿ ಒಂದು ಕಲ್ತಾರಲ್ಲ. ಸೊ ಆ ಒಂದು ಗೆಲ್ದಿದ್ದ ಒಂದು ಖುಷಿಗೆ ಏನಪ್ಪ ಅಂದರೆ ವಾಜಪೇಯ ಯಾಗ ಮಾಡ್ತಾರೆ. ಓಕೆ, ರಾಜಸೂಯ ಯಾಗ, ಅಶ್ವಮೇಧ ಯಾಗ, ವಾಜಪೇಯ ಯಾಗ. ಜಸ್ಟ್ ಇನ್ನೊಂದು ಸಲ ಜಸ್ಟ್ ತಿಳ್ಕೊಳ್ಳಿ. ಹಾಂ, ದಿ ಕಿಂಗ್ಸ್ ಪ್ರೆಸೆಂಟೆಡ್ ಕೌಸ್, ಹಾರ್ಸಸ್, ಚಾರಿಯಟ್ಸ್, ಗೋಲ್ಡ್, ಕ್ಲಾತ್ಸ್ ಆ್ಯಂಡ್ ಫೀಮೇಲ್ ಸ್ಲೇವ್ಸ್ ಟು ದಿ ಪ್ರೀಸ್ಟ್. ನೋಡಿ, ಆಲ್ಮೋಸ್ಟ್ ಏನಪ್ಪ ಅಂದರೆ ಈ ಒಂದು ಯಾಗ ಮಾಡಲಿಕ್ಕೆ ಏನಪ್ಪ ಅಂದರೆ ಜಸ್ಟ್ ಆಲ್ಮೋಸ್ಟು ಯಾರು ಮಾಡ್ತಿದ್ರು ಇದನ್ನ ಯಾಗನ, ಬ್ರಾಹ್ಮಣ ವಂಶದವರು ಏನಪ್ಪ ಅಂದರೆ ಈ ಒಂದು ಯಾಗವನ್ನು ಮಾಡ್ತಿದ್ರು, ಯಾರಿಗೆ, ರಾಜರಿಗೆ ಮಾಡ್ತಿದ್ರು. ಸೊ ಅದರ ಬದಲಾಗಿ ಏನಪ್ಪ ಅಂದರೆ ಒಂದು ದಕ್ಷಿಣ ಕೊಡಬೇಕು. ಸೊ ಆ ದಕ್ಷಿಣ ಏನು ಕೊಡ್ತಿದ್ರು ರಾಜರು, ಒಂದು ಬ್ರಾಹ್ಮಣರಿಗೆ ದಕ್ಷಿಣ. ನೋಡಿ, ಆಲ್ಮೋಸ್ಟ್ ಒಂದು ಹಸುಗಳು, ಕುದುರೆಗಳು, ರಥ, ಚಿನ್ನ, ಬಟ್ಟೆ ಮತ್ತು ಏನಪ್ಪ ಅಂದರೆ ಒಂದು ಫೀಮೇಲ್ ಸ್ಲೇವ್ಸ್, ಆ ಥರ ಒಂದು ಗುಲಾಮ ಕೊಡ್ತಿದ್ರು, ಹೆಣ್ಣನ್ನು ಗುಲಾಮಗಿರಿ ಮಾಡ್ಕೋಬೇಕಂತ ಆ ಥರ ಏನಪ್ಪ ಅಂದರೆ ಜಸ್ಟ್ ಅವರು ಬಂದು ಗಿಫ್ಟ್ ಕೊಡ್ತಿದ್ರು. ಸೊ ಈ ಥರ ಅಲ್ಲಿ ಆಚರಣೆ ಇತ್ತು. ದಿ ಐತರೇಯ ಬ್ರಾಹ್ಮಣ says that the king has to provide 1,000 pieces of gold and cattle
ಟು ದಿ ಬ್ರಾಹ್ಮಣಸ್ ಹೂ ಅನಾಯಿಂಟ್ಸ್ ಹಿಮ್. ನೋಡಿ ಆಲ್ಮೋಸ್ಟ್ ಏನಪ್ಪ ಅಂದರೆ ಐತರೇಯ ಬ್ರಾಹ್ಮಣ ಯಾವುದು? ಋಗ್ವೇದದ ಐತರೇಯ ಬ್ರಾಹ್ಮಣ ಏನು ಹೇಳ್ತಿದ್ದ ಅಂದರೆ ಜಸ್ಟ್ ರಾಜ ಏನಪ್ಪ ಅಂದರೆ ಒಂದು ಯಾಗ ಮಾಡ್ತಾನಂದರೆ ಸೊ ಅದರ ಒಂದು ಯಾಗಕ್ಕೆ ಅವನೊಂದು ದೇಣಿಗೆ ಏನಪ್ಪ ಅಂದರೆ 1000 ಹಸು ಕೊಡಬೇಕು. 1000 ಹಸು ಮತ್ತು ಆಲ್ಮೋಸ್ಟ್ ಒಂದು 1000 ಕಾಯಿನ್ಸ್ ಕೊಡಬೇಕು. ಯಾವುದು? ಗೋಲ್ಡ್ ಕಾಯಿನ್ ಕೊಡ್ಬೇಕವ ಯಾರಿಗೆ? ಬ್ರಾಹ್ಮಣಗೆ ಗೋಲ್ಡ್ ಕಾಯಿನ್ ಕೊಟ್ಟು ಮತ್ತೇನಪ್ಪ ಅಂದರೆ ಒಂದು ಕ್ಯಾಟಲ್ ಕೊಡಬೇಕು, ಒಂದು ದನ ಕೊಡ್ಬೇಕವ. ಸೊ ದನಗಳೇ ನಾವು ಏನು ಹೇಳಿದ್ವಿ ನಿಮಗೆ, ದನಗಳೇ ಏನಪ್ಪ ಅಂದರೆ ಅಲ್ಲಿ ಆಸ್ತಿಗಳಿದ್ವು ಅವರಿಗೆ. ಆಲ್ಮೋಸ್ಟು ಇವರು ಒಂದು ದನ ಸಾಕಾಣಿಕೆ ಅವ್ರದ್ದು ಮೇನ್ ಪ್ರವೃತ್ತಿ ಇತ್ತು. ದ ಕಿಂಗ್ಸ್ ಆಲ್ಸೋ ಅಸ್ಯೂಮ್ಡ್ ಟೈಟಲ್ಸ್ ಲೈಕ್, ನೋಡಿ ಆಲ್ಮೋಸ್ಟು ರಾಜನ್ ಇತ್ತಿದ್ರಲ್ಲ, ಅರ್ಲಿ ವೇದಿಕಲ್ಲಿ ರಾಜನ್ ಅಂತ ಇದ್ದರು, ಕಿಂಗ್ ರಾಜನ್ ಅಂತ ಕರಿತೀವಿ. ಈಗ ಸಾಮ್ರಾಟ್ ಆಗ್ತಾನೆ ಅವನು, ಸಾಮ್ರಾಟ್ ಅಂತ ಕರೀತಾರೆ ಈಗ. ಸೊ ಕಿಂಗ್ಸ್ ಪೊಸಿಷನ್ ಈಗ ಫುಲ್ ಮತ್ತಷ್ಟು ಏನಪ್ಪ ಅಂದರೆ ಸದೃಢವಾಯಿತು, ಮತ್ತು ಅವನು ಕಿಂಗ್ ಪವರ್ ಅವನು ಶಕ್ತಿಶಾಲಿ ಆದ ಫುಲ್. ನೋಡಿ ಟೈಟಲ್ಸ್ ಯಾವ ಅಂದರೆ ರಾಜ ವಿಶ್ವವಜನನ್ ಅಂತ, ರಾಜ ವಿಶ್ವಜನನ್, ಅಹಿಲ ಭುವನಪತಿ ಅಂತ. ಇನ್ನು ಏಕ್ರಾಟ್ ಒಬ್ಬವ ಏಕ್ರಾಟ್ ಅಂತ, ಸಾಮ್ರಾಟ್, ಇವೆಲ್ಲ ಏನಪ್ಪ ಅಂದರೆ ಅವನ ಶೀರ್ಷಿಕೆ ಹೇಳ್ತಿದ್ರು. ಜಸ್ಟ್ ಅವನ ನೇಮನ ಮುಂಚೆ ಒಂದು ಸಾಮ್ರಾಟ್, ರಾಜ ವಿಶ್ವಜನನ್, ಸೊ ಈ ಥರ ಒಂದು ಶೀರ್ಷಿಕೆ ನಾವು ನೋಡ್ತೀವಿ. ದಿ ಕ್ಲಾನ್ಸ್ ಆಫ್ ಭರತಾಸ್ ಪುರುಸ್ ಕಂಬೈನ್ಡ್ ಟು ಫಾರ್ಮ್ ಕುರೂಸ್. ನೋಡಿ ಆಲ್ಮೋಸ್ಟ್ ಸಣ್ಣ ಒಂದು ಕ್ಲಾನ್ ಇದ್ವಲ್ಲ, ಭರತಾಸ್ ಮತ್ತು ಪುರೂಸ್ ಅಂತ. ಓಕೆ, ಆ ಒಂದು ಎರಡು ಸೇರಿ ಮರ್ಜ್ ಆಗಿ ಏನಪ್ಪ ಅಂದರೆ ಜಸ್ಟ್ ನಾವು ಹೆಂಗೆ ಕರಿತೀವಿ, ಕುರು ವಂಶ ಒಂದು ಏನಪ್ಪ ಅಂದರೆ ಜಸ್ಟ್ ಒಂದು ಮ್ಯಾಟ್ರಿಮೋನಿಯಲ್ ಅಲಯನ್ಸ್, ಒಂದು ಏನಪ್ಪ ಅಂದರೆ ಇವರಿಬ್ಬರು ಒಂದು ರಿಲೇಷನ್ಸ್ ಮಾಡಿಕೊಂಡು ಜಸ್ಟ್ ಒಂದು ಮದುವೆಗಳು ಮಾಡಿಕೊಂಡು ಕುರು ವಂಶ ಅಂತ ಒಂದು ಸಪ್ರೇಟ್ ಕ್ಲಾನ್ ಆಗಿ ಬಂತು. ಸೊ ಆ ಟೈಮಲ್ಲಿ ಏನಪ್ಪ ಅಂದರೆ ಈ ಒಂದು ಕುರು ವಂಶ ಏನಂದರೆ ಜಸ್ಟ್ ಒಂದು ಡಾಮಿನೇಟ್ ಆಗಿತ್ತು. ಆ್ಯಂಡ್ ಅಲಾಂಗ್ ವಿತ್ ಪಾಂಚಾಲಾಸ್ ದೇ ಆಕ್ಯುಪೈಡ್ ಸೆಂಟ್ರಲ್ ಪಾರ್ಟ್ ಆಫ್ ಗಂಗಾ ಯಮುನಾ ದೋವಾಬ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಪಾಂಚಾಲ ರೀಜನ್ ಇತ್ತಲ್ಲ, ಪಾಂಚಾಲ ರೀಜನ್ ಮತ್ತು ಗಂಗಾ ದೋವಾಬ್ ರೀಜನ್ ಇವರು ಅಕ್ಯುಪೈ ಮಾಡ್ಕೋತಾರೆ. ದಿ ಕುರು ಪಾಂಚಾಲಾಸ್ ಬಿಕೇಮ್ ಒನ್ ಮೇಜರ್ ಎಥ್ನಿಕ್ ಗ್ರೂಪ್ ಆ್ಯಂಡ್ ಹಸ್ತಿನಾಪುರ್ ಬಿಕೇಮ್ ದಿ ಕ್ಯಾಪಿಟಲ್. ಕುರು ಮತ್ತು ಪಾಂಚಾಲ ಒಂದು ಕ್ಲ್ಯಾನ್ ಏನು ಮಾಡ್ತಾರೆ ಅಂದರೆ ಜಸ್ಟ್ ಆ ಒಂದು ಏರಿಯಾನ ಏನು ಮಾಡಿಕೊಂಡು ಅಕ್ಯುಪೈ ಮಾಡಿಕೊಂಡು ಹಸ್ತಿನಾಪುರ ಏನಪ್ಪ ಅಂದರೆ ಜಸ್ಟ್ ಅವರೊಂದು ಕ್ಯಾಪಿಟಲ್ ಮಾಡ್ಕೋತಾರೆ. ಓಕೆ, ಜಸ್ಟ್ ಮ್ಯಾಪ್ ನೋಡೋಣ. ನೋಡಿ ಕುರು ಮತ್ತು ಪಾಂಚಾಲ ಈ ಒಂದು ಇದು ಲೇಟರ್ ವೇದಿಕ್ ಅರ್ಲಿ ವೇದಿಕ್ ಅಂತ ಹೇಳ್ತದೆ ನಮಗೆ. ಜಸ್ಟ್ ಒಂದು 1000 BC ಬಿಫೋರ್ 1000 BCಯಲ್ಲಿ ಏನಪ್ಪ ಅಂದರೆ ಕುರು ಮತ್ತು ಪಾಂಚಾಲ ಎರಡೂ ಸೇರಿ ಏನಪ್ಪ ಅಂದರೆ ಜಸ್ಟ್ ಒಂದು ಹಸ್ತಿನಾಪುರ ಈಗ ಮಾಡರ್ನ್ ಎಲ್ಲಿ ನೋಡ್ತೀವಿ ನಾವು ಹರಿಯಾಣದಲ್ಲಿ ನೋಡ್ತೀವಿ. ಹಸ್ತಿನಾಪುರ ಒಂದು ಕ್ಯಾಪಿಟಲ್ ಮಾಡ್ಕೋತಾರೆ ಅವರು, ಹಸ್ತಿನಾಪುರ ಕ್ಯಾಪಿಟಲ್ ಮಾಡ್ಕೋತಾರೆ. ಓಕೆ, ಸರಿ. ದಿ ವಾರ್ ಬಿಟ್ವೀನ್ ಕೌರವಾಸ್ ಆ್ಯಂಡ್ ಪಾಂಡವಾಸ್ ವಾಸ್ ದಿ ಥೀಮ್ ಆಫ್ ಮಹಾಭಾರತ ಆ್ಯಂಡ್ ಬೋತ್ ಆಫ್ ದೆಮ್ ಬಿಲಾಂಗ್ ಟು ದ ಕ್ಲಾನ್ ಆಫ್ ಕುರು. ನೋಡಿ ಮಹಾಭಾರತ ಇದೆಯಲ್ಲ, ಮಹಾಭಾರತದಲ್ಲಿ ಕೌರವರು ಮತ್ತು ಪಾಂಡವರು, ಸೊ ಅವರು ಒಂದೇ ಒಂದು ಕುಲದವರು. ಯಾವ ಕುಲ ಅಂದರೆ ಕುರು ವಂಶದವರು ಯಾರಪ್ಪ ಅಂದರೆ ಯಾರು? ಕೌರವ ಮತ್ತು ಪಾಂಡವರು ಕುರು ವಂಶದ ಒಂದು 2 ಆಫ್ ಶೂಟ್ಸ್ ಆಗಿರ್ತಾರೆ. ಜಸ್ಟ್ ಒಂದು 2 ಮನೆತನ ಆಗಿರ್ತದೆ. ಓಕೆ, ಇನ್ನು ಎಕನಾಮಿಕ್ ಕಂಡೀಷನ್ ಯಾವ ಥರ ಒಂದು ಆರ್ಥಿಕ ಸ್ಥಿತಿಯಲ್ಲಿ ನಾವು ನೋಡ್ಬೋದು ಅಂತ. ಐರನ್ ವಾಸ್ ಯೂಸ್ಡ್ ಎಕ್ಸ್ಟೆನ್ಸಿವ್ಲಿ ಇನ್ ದಿಸ್ ಪೀರಿಯಡ್ ಆ್ಯಂಡ್ ದಿಸ್ ಎನೇಬಲ್ಡ್ ದ ಪೀಪಲ್ ಟು ಕ್ಲಿಯರ್ ಫಾರೆಸ್ಟ್ ಆ್ಯಂಡ್ ಟು ಬ್ರಿಂಗ್ ಮೋರ್ ಲ್ಯಾಂಡ್ ಅಂಡರ್ ಕಲ್ಟಿವೇಷನ್. ನೋಡಿ ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಐರನ್ ಏಜ್ ನಾವು ನೋಡ್ತೀವಿ. ಐರನ್ ಏಜ್ ಆಲ್ಮೋಸ್ಟ್ ನಾವು ಎಲ್ಲಿ ನೋಡ್ತೀವಿ ಅಂದರೆ ಒಂದು ಆರ್ಯನ್ ಪೀರಿಯಡಲ್ಲಿ ಐರನ್ ಏಜ್ ನೋಡ್ತೀವಿ. ಸೊ ಆ ಐರನ್ ಆಲ್ಮೋಸ್ಟ್ ಏನಪ್ಪ ಅಂದರೆ ಅವರು ಜಾಸ್ತಿ ಯೂಸ್ ಮಾಡೋದ್ರಿಂದ ಏನಪ್ಪ ಅಂದರೆ ಆಲ್ಮೋಸ್ಟು ಫಾರೆಸ್ಟ್ನ ಎಲ್ಲ ಕ್ಲಿಯರ್ ಮಾಡಿ ಕಲ್ಟಿವೇಷನ್ ಒಂದು ಬಿತ್ತನೆ ಮಾಡಲಿಕ್ಕೆ ಏನಪ್ಪ ಅಂದರೆ ಜಸ್ಟ್ ಆಲ್ಮೋಸ್ಟು ಯೂಸ್ ಮಾಡ್ಕೊತ ಬಂದರು. ಅಗ್ರಿಕಲ್ಚರ್ ಏನಂದ್ರೆ ಪ್ರಿಡಾಮಿನೆಂಟ್ ಆಗಿತ್ತು, ಅಗ್ರಿಕಲ್ಚರ್ ಮೇನ್ ಒಂದು ಕಸುಬಾಗಿತ್ತು. ದ ವೇದಿಕ್ ಪೀಪಲ್ ಕಲ್ಟಿವೇಟೆಡ್ ಬಾರ್ಲಿ, ರೈಸ್ ಆ್ಯಂಡ್ ವೀಟ್. ನೋಡಿ ಅಲ್ಲಿ ಕೂಡ ಆವಾಗ ಬಾರ್ಲಿ ಮತ್ತು ರೈಸ್, ಆಲ್ಮೋಸ್ಟ್ ರೈಸ್ ಏನಪ್ಪ ಅಂದರೆ ಜಾಸ್ತಿ ಬೆಳ್ಕೊತ ಬಂದರು. ಇನ್ನು ಗೋಧಿ. ದ ವೇದಿಕ್ ಪೀಪಲ್ ಬಿಗ್ಯಾನ್ ಟು ಯೂಸ್ ರೈಸ್ ಇನ್ ದಿ ಗಂಗಾ ಯಮುನಾ ದೋವಾಬ್. ದ ಯೂಸ್ ಆಫ್ ರೈಸ್ ರಾದರ್ ದನ್ ವೀಟ್ ಈಸ್ ನೋಟಿಸ್ಡ್ ಇನ್ ದಿ ವೇದಿಕ್ ರಿಚುವಲ್ಸ್. ನೋಡಿ ಒಂದು ವೇದಿಕ್ ಒಂದು ಆಚರಣೆಯಲ್ಲಿ ಆಲ್ಮೋಸ್ಟ್ ಒಂದು ಸಮಾರಂಭ ಮತ್ತು ಒಂದು ಆಚರಣೆಯಲ್ಲಿ ಏನಪ್ಪ ಅಂದರೆ ರೈಸ್ನ ಒಂದು ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡ್ಕೊತ ಬಂದರು. ಸೊ ಯಾಕಪ್ಪ ಅಂದರೆ ಜಸ್ಟ್ ನಿಮ್ಗೆ ಗೊತ್ತಿರಲಿ, ಈ ಗಂಗಾ ಯಮುನಾ ದೋವಾಬ್ ಇಲ್ಲೇನಪ್ಪ ಅಂದರೆ ಇರಿಗೇಷನ್
ಆಲ್ಮೋಸ್ಟ್ ನಾವು ನೋಡ್ಕೊತ ಬಂದ್ವಿ. ಸೊ ನೀರು ಅವೈಲೇಬಲ್ ಇತ್ತು, ನೀರು ಅವೈಲೇಬಲ್ ಇದ್ದರೆ ಆಟೋಮೆಟಿಕ್ ಒಂದು ಬೇರೆ ಬೆಳೆಗೆ ಏನಪ್ಪ ಅಂದರೆ ಜಸ್ಟ್ ಒಂದು ಶಿಫ್ಟ್ ಮಾಡ್ತಾರೆ. ಹೌದಾ, ನಾವೇ ಒಂದು ಈಗ ಜಸ್ಟ್ ಥಿಂಕ್ ಮಾಡಿ, ನಮ್ಮ ಕಡೆ ಒಂದು ಏನಾದರೂ ಕೆನಾಲ್ ಬಂತಪ್ಪ, ಜಸ್ಟ್ ಒಂದು ಕೆನಾಲ್ ಬಂತಂದರೆ ನಾವು ಏನು ಮಾಡ್ತೀವಿ, ಒಂದು ಬೆಳೆಯನ್ನು ಬೆಳೆಯುವಂಥ ಒಂದು ಮಾದರಿ ಏನಾಗ್ತಂದ್ರೆ ಚೇಂಜ್ ಆಗ್ತೈತೆ. ಮೊದಲಕ್ಕೆ ಒಂದು ಆಲ್ಮೋಸ್ಟ್ ಹತ್ತಿ ಈ ಥರ ಒಂದು ಮಳೆ ರೆಸಿಸ್ಟೆಂಟ್ ಬೆಳೆ ಬೆಳೆಯುತ್ತಿದ್ವಿ ನಾವು. ಓಕೆ, ಸೊ ಒಂದು ಕೆನಾಲ್ ಬಂತಪ್ಪ ಅಂದರೆ ನಾವು ಕೂಡ ಏನು ಮಾಡ್ತೀವಿ, ಒಂದು ಕಬ್ಬು, ರೈಸ್ ಈ ಥರ ಒಂದು ನೀರು ಒಂದು ಜಾಸ್ತಿ ತೊಗೊಂಡು ಬೆಳೆಯುವಂಥ ಒಂದು ಬೆಳೆಗಳನ್ನು ನಾವು ಆಲ್ಮೋಸ್ಟ್ ಶಿಫ್ಟ್ ಮಾಡ್ತೀವಿ. ಸೊ ಅವರು ಕೂಡ ಏನು ಮಾಡಿದರು, ರೈಸನ್ನು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ನಾಲೆಜ್ ಆಫ್ ಮೆನ್ಯೂರ್ ವಾಸ್ ಅನದರ್ ಇಂಪ್ರೂವ್ಮೆಂಟ್. ನೋಡಿ, ಆವಾಗಲೇ ಏನಿತ್ತು ಅಂದರೆ ಒಂದು ಗೊಬ್ಬರದ ಒಂದು ಅವ್ರಿಗೊಂದು ಮಾಹಿತಿ ಅಲ್ಲಿ ಅವ್ರಿಗಿತ್ತು. ಇಂಡಸ್ಟ್ರಿ ಆ್ಯಕ್ಟಿವಿಟಿ ಬಿಕೇಮ್ ಮೋರ್ ವೆರಿಡ್ ಆ್ಯಂಡ್ ದೆರ್ ವಾಸ್ ಅ ಗ್ರೇಟರ್ ಸ್ಪೆಷಲೈಸ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಕರಕುಶಲ ವಸ್ತುಗಳು ಏನಪ್ಪ ಅಂದರೆ ಜಸ್ಟ್ ಅಪ್ಗ್ರೇಡ್ ಹಾಕ್ಕೊಂತ ಬಂದವು. ಮೆಟಲ್ ವರ್ಕ್, ನೋಡಿ ಮೆಟಲ್ ವರ್ಕ್, ಲೆದರ್ ವರ್ಕು, ಕಾರ್ಪೆಂಟ್ರಿ, ಪಾಟರಿ ಮೇಡ್ ಗ್ರೇಟ್ ಪ್ರೋಗ್ರೆಸ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಲೋಹದ ಒಂದು ಕೆಲಸ, ಚರ್ಮದ ಕೆಲಸ ಮತ್ತು ಬಡಿಗೆತನ ಏನಪ್ಪ ಅಂದರೆ ಆ ಕುಂಬಾರಿಕೆ ಆಲ್ಮೋಸ್ಟ್ ಒಂದು ಆ ಹೈ ಪೀಕಲ್ಲಿ ಇದ್ವು, ಅದು ಪ್ರಗತಿನ ಸಾಧಿಸಿದ್ವು. ಇನ್ ಅಡಿಷನ್ ಟು ಇಂಟರ್ನಲ್ ಟ್ರೇಡ್, ಫಾರಿನ್ ಟ್ರೇಡ್ ಬಿಕೇಮ್ ಎಕ್ಸ್ಟೆನ್ಸಿವ್. ನೋಡಿ, ಆಲ್ಮೋಸ್ಟು ಇವರು ಕೂಡ ಒಂದು ಫಾರಿನ್ ಟ್ರೇಡ್ನ ಜಸ್ಟು ಒಂದು ನದಿಗಳ ಮುಖಾಂತರ ಏನು ಮಾಡ್ತಾರೆ, ಒಂದು ವ್ಯಾಪಾರ ಮತ್ತು ವಹಿವಾಟು ಆಲ್ಮೋಸ್ಟ್ ಇತ್ತು. ದ ಲೇಟರ್ ವೇದಿಕ್ ಪೀಪಲ್ ವರ್ ಫೆಮಿಲಿಯರ್, ನೋಡಿ ಫೆಮಿಲಿಯರ್ ಟು ದಿ ಸಿ ಆ್ಯಂಡ್ ದೇ ಟ್ರೇಡೆಡ್ ವಿತ್ ಕಂಟ್ರಿ ಲೈಕ್ ಬ್ಯಾಬಿಲೋನ್. ಓಕೆ, ಬ್ಯಾಬಿಲೋನ್ ಅಂತ ಒಂದು ಏನಪ್ಪ ಅಂದರೆ ಜಸ್ಟು ವೆಸ್ಟರ್ನ್ ಸೈಡ್ ಬ್ಯಾಬಿಲೋನ್, ಅಲ್ಲಿ ಏನಪ್ಪ ಅಂದರೆ ಅವರು ಆಲ್ಮೋಸ್ಟ್ ಒಂದು ಶಿಪ್ ಮುಖಾಂತರ ಏನಪ್ಪ ಅಂದರೆ ಒಂದು ಶಿಪ್ ಮುಖಾಂತರ ಅಥವಾ ಲ್ಯಾಂಡ್ ಮುಖಾಂತರ ಏನು ಜಸ್ಟು ವ್ಯಾಪಾರ ವಹಿವಾಟು ಇತ್ತು. ನಿಶಾಕ, ನೋಡಿ ನಿಶಾಕ ಇದೊಂದು ಗೋಲ್ಡ್ ಕಾಯಿನ್ ಆಗಿತ್ತು, ಗೋಲ್ಡ್ ಕಾಯಿನ್ಸ್ ಎಲ್ಲಿ ಅರ್ಲಿ ವೇದಿಕ್ ಟೈಮಲ್ಲಿ ನಿಶಾಕ ಅನ್ನೋದು ಒಂದು ಜಸ್ಟು ಒಂದು ಬಾರ್ಟರ್ ಸಿಸ್ಟಮ್ ನಾವು ಯಾವಾಗ ನೋಡಿದ್ವಿ, ಅರ್ಲಿ ವೇದಿಕ್ ಟೈಮ್ ನೋಡಿದ್ವಿ. ಆಮೇಲೆ ಜಸ್ಟ್ ಒಂದು ಟ್ರೇಡ್ ಒಂದು ಟೈಮ್ ಫ್ರೇಮ್ ಹಾಕ್ಕೊಂತ ಯಾವಾಗ ಒಂದು ಟೈಮ್ ಫ್ರೇಮ್ ಮುಂದೆ ಹೋಗುತ್ತಲ್ಲ, ಸೊ ಅವಾಗ ಏನು ಮಾಡ್ತಿದ್ರು, ಒಂದು ಜಸ್ಟ್ ಒಂದು ಕಾಯಿನ್ಸ್ ಮುಖಾಂತರ ಏನು ಎಕ್ಸ್ಚೇಂಜ್ ಮಾಡ್ತಿದ್ರು, ಒಂದು ವ್ಯಾಪಾರ ಮತ್ತು ವಹಿವಾಟು ಚೇಂಜ್ ಮಾಡ್ತಿದ್ರು. ಸೊ ನಿಶಾಕ ರಿಗ್ವೇದಿಕ್ ಪೀರಿಯಡ್ ಗೋಲ್ಡ್ ಆಗಿತ್ತು. ಸೊ ನೆಕ್ಸ್ಟು ಸಿಲ್ವರ್ ಮತ್ತು ಕಾಯಿನ್ಸ್ ಏನು ಮಾಡೋದು, ಆಲ್ಮೋಸ್ಟ್ ಒಂದು ಸಿಲ್ವರ್ ಕಾಯಿನ್ಸ್ ಯಾವುದು ಅಂದರೆ ಓಕೆ ಸತಮನ ಮತ್ತು ಕೃಷ್ಣಾಲ ಸಾತ್ಮನ ಮತ್ತು ಕೃಷ್ಣಾಲ ಎಂದರೆ ಇವು ಜಸ್ಟ್ ಒಂದು ಕಾಯಿನ್ಸ್ ಅಂತ ನೆನಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ಕೇಳ್ತಾನೆ ಯಾವ ಥರ ಅಂದರೆ ನಿಶಾಕ, ಸಾತ್ಮನ ಮತ್ತು ಕೃಷ್ಣಾಲ ಇವು ಒಂದು ಋಗ್ವೇದದ ಒಂದು ಪೀರಿಯಡಲ್ಲಿ ಇವು ಏನು ಅಂತ ಕೇಳ್ತಾನೆ. ಜಸ್ಟು ಡೈರೆಕ್ಟಾಗಿ ಕೇಳ್ತಾನೆ, ಜಸ್ಟ್ ನೀವು ಆಪ್ಷನಲ್ಲಿ ಏನು ಕೇಳ್ತಾನೆ, ಜಸ್ಟ್ ಒಂದು ಕಾಯಿನ್ಸ್ ಅಂತ ಕೇಳ್ತಾನೆ, ಅಥವಾ ಒಂದು ಲಿಟ್ರೇಚರ್ ಸಾಹಿತ್ಯ ಅಂತ ಕೇಳ್ತಾನೆ, ಅಥವಾ ಒಂದು ಏನಪ್ಪ ಅಂದರೆ ಜಸ್ಟ್ ಒಂದು ಯಾಗಗಳು, ಅಥವಾ ಈ ಥರ ಒಂದು ಯಾವ ಥರ ಒಂದು 4 ಆಪ್ಷನ್ ಕೊಟ್ಟು ಕೇಳ್ತಾನೆ. ಸೊ ನೀವೇನು ಮಾಡ್ಬೇಕು, ಇವು ಎಲ್ಲ ಏನಂದರೆ ನೆನಪಿಟ್ಕೋಬೇಕು, ಕಾಯಿನ್ಸ್ ಇವೆಲ್ಲ ಕಾಯಿನ್ಸ್, ನಿಶಾಕ, ಸಾತ್ಮನ, ಕೃಷ್ಣಾಲ ಅಂತ ನೆನಪಿಟ್ಕೊಳ್ಳಿ. ಇನ್ನು ಸೋಷಿಯಲ್ ಲೈಫ್, ಸಮಾಜದ ಒಂದು ಜೀವನ ಯಾವ ಥರ ಇತ್ತು ಅಂದರೆ ದಿ 4 ಡಿವಿಷನ್ಸ್ ಆಫ್ ಸೊಸೈಟಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ನೋಡಿ, ಅರ್ಲಿ ವೇದಿಕಲ್ಲಿ ನಾವು ಏನು ಮಾಡಿದ್ವಿ, ಜಸ್ಟು 3 ಒಂದು ಡಿವಿಷನ್ ನೋಡಿದ್ವಿ ನಾವು, 3 ಡಿವಿಷನ್ ನೋಡಿದ್ವಿ. ಯಾವುದು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ನೋಡಿದ್ವಿ. ಸೊ ಈ ಒಂದು ಲೇಟರ್ ವೇದಿಕಲ್ಲಿ ಏನಪ್ಪ ಅಂದರೆ ಇನ್ನೊಂದು ಡಿವಿಷನ್ ಬರ್ತೈತಿ, ಇನ್ನೊಂದೊಂದು ವರ್ಣ ಬರ್ತೈತಿ. ಆ ವರ್ಣ ಯಾವುದಂದರೆ ಶೂದ್ರ ವರ್ಣ ಒಂದು ಲೇಟರ್ ವೇದಿಕ್ ಪೀರಿಯಡಲ್ಲಿ ಇನ್ನೊಂದು ವರ್ಣ ಆಗಿ ಹುಡುಕೋತೈತಿ. ವಾಸ್ ಥರೋಲಿ ಎಸ್ಟಾಬ್ಲಿಷ್ಡ್ ಡ್ಯೂರಿಂಗ್ ದಿ ಲೇಟರ್ ವೇದಿಕ್ ಪೀರಿಯಡ್. ದಿ ಐಡಿಯಾ ಆಫ್ ಗೋತ್ರ ಎಮರ್ಜ್ಡ್ ಇನ್ ದಿ ಲೇಟರ್ ವೇದಿಕ್ ಪೀರಿಯಡ್. ನೋಡಿ, ಆಲ್ಮೋಸ್ಟ್ ಏನಪ್ಪ ಅಂದರೆ ಜಸ್ಟ್ ಒಂದು ಕಾಂಪ್ಲೆಕ್ಸಿಟಿ ಜಾಸ್ತಿ ಹಾಕ್ಕೊಂತ ಬಂತು. ಗೋತ್ರ, ಒಂದು ವರ್ಣ, ಈ ಥರ ಒಂದು ಏನಪ್ಪ ಅಂದರೆ ಯಾವ ಥರ ಒಂದು ಟೈಮ್ ಫ್ರೇಮ್ ಹಾಕ್ಕೊಂತ ಯಾವ ಥರ ಒಂದು ಮುಂದೆ ಹೋಯ್ತಲ್ಲ, ಅಲ್ಲಿ ಜಾಸ್ತಿ ನಾವು ಏನು ಮಾಡ್ತೀವಿ, ಒಂದು ಕಾಂಪ್ಲೆಕ್ಸಿಟಿ ನೋಡ್ತೀವಿ. ನಂತರದ ವೈದಿಕ ಕಾಲದಲ್ಲಿ ಒಂದು ಗೋತ್ರ ಒಂದು ಏನಪ್ಪ ಅಂದರೆ ಜಸ್ಟು ಫಾರ್ಮ್ ಆಯಿತು. ನೋಡಿ, ಗೋತ್ರ ಏನಪ್ಪ ಅಂದರೆ ಜಸ್ಟು ಗೋತ್ರ ಅಂದರೆ ಇಟ್ ಈಸ್ ರೆಫರ್ಡ್ ಟು ಅ ಗ್ರೂಪ್ ಆಫ್ ಪೀಪಲ್ ಫ್ರಮ್ ಕಾಮನ್ ಆ್ಯನ್ಸಿಸ್ಟರ್. ಯಾವ ಥರ ಅಂದರೆ ಒಂದು ಸೇಮ್ ತಲೆಮಾರಿನ ಒಂದು ಜನಾಂಗ ಐತಂದರೆ ಸೊ ನಮ್ಮ ಗೋತ್ರ ಅಂತ ಕರಿತೀವಿ ನಾವು, ನಮ್ಮ ಗೋತ್ರ ಏನು, ಈಗೂ ನಾವು ಅದನ್ನು ಕರಿತೀವಿ. ಸೊ ಗೋತ್ರ ಯಾವುದಪ್ಪ ಅಂತಂದ್ರೆ ನಾವು ಹೇಳ್ತೀವಲ್ಲ, ನಿಮ್ಮ ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ, ನೀನು ಯಾವ ಅಂತಂದು ಸೊ ನಾವು ಕೂಡ ಬ್ಲೇಮ್ ಮಾಡ್ತಿರ್ತೀವಿ ಬೇರೆದವ್ರಿಗೆ, ಅನಾಥರಿಗೆ. ಸೊ ಗೋತ್ರ ಏನಪ್ಪ ಅಂದರೆ ಆ ಟೈಮಲ್ಲಿ ನಾವು ಏನು ಮಾಡ್ತೀವಿ, ನೋಡ್ತಿರ್ತೀವಿ. ಪರ್ಸನ್ಸ್ ಆಫ್ ದಿ ಸೇಮ್ ಗೋತ್ರ were considered as brothers and sisters and could not therefore intermarry. ನೋಡಿ, ಸೇಮ್ ಗೋತ್ರ ಇದ್ದವ ಏನಪ್ಪ ಅಂದರೆ
ಅವ್ರೇನಪ್ಪ ಅಂದರೆ ಜಸ್ಟ್ ಒಂದು ಹುಡುಗ ಹುಡುಗಿ ಇದ್ದರೆ ಅವರು ಬ್ರದರ್ಸ್ ಮತ್ತು ಸಿಸ್ಟರ್ಸ್ ಅಂತ ಕರಿತಿದ್ವಿ ನಾವು. ಸೇಮ್ ಗೋತ್ರ ಇದ್ದರೆ ಅವರು ಮದುವೆ ಆಗ್ತಿರಂಗಿಲ್ಲ, ಮದುವೆ ಆಗ್ತಿರಂಗಿಲ್ಲ, ಜಸ್ಟ್ ಒಂದು ಏನಪ್ಪ ಅಂದರೆ ಅದು ಅಣ್ಣ ಅಕ್ಕ ಅಂತ ಅವರು ಕರಿತಿದ್ರು ಸೇಮ್ ಗೋತ್ರ ಇದ್ದವರಿಗೆ. ಓಕೆ. ದಿ ಕಾನ್ಸೆಪ್ಟ್ ಆಫ್ ಆಶ್ರಮ ನೋಡಿ, ಆಶ್ರಮ ಒಂದು ಕಾನ್ಸೆಪ್ಟ್ ಮತ್ತೆ ಬಂತು. ಗೋತ್ರ, ಆಶ್ರಮ ಈ ಥರ ಒಂದು ಕಾಂಪ್ಲೆಕ್ಸಿಟಿ ಮಾಡ್ಕೊತ ಬಂದರು ಇವರು. ರೆಫರಿಂಗ್ ಟು ದಿ ವೇರಿಯಸ್ ಸ್ಟೇಜಸ್ ಆಫ್ ಲೈಫ್ ವಾಸ್ ನಾಟ್ ಎಸ್ಟಾಬ್ಲಿಷ್ಡ್ ಇನ್ ದಿಸ್ ಟೈಮ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಜಸ್ಟ್ ಒಂದು ಅರ್ಲಿ ಒಂದು ಲೇಟರ್ ವೇದಿಕ್ ಪೀರಿಯಡಲ್ಲಿ ಜಸ್ಟ್ ಬಿಫೋರ್ ಒಂದು 1000 to 1200 ಆಲ್ಮೋಸ್ಟ್ ಏನಪ್ಪ ಅಂದರೆ ಅಲ್ಲಿ ನಾವು ಒಂದು ವರ್ಣಾಶ್ರಮವನ್ನು ನಾವು ಇನ್ನೂ ಕರೆಕ್ಟಾಗಿ ಕಂಪ್ಲೀಟಾಗಿ ಏನಪ್ಪ ಅಂದರೆ ಜಸ್ಟ್ ಫಾರ್ಮ್ ಆಗಿದ್ದಿಲ್ಲ. ವರ್ಣಾಶ್ರಮ ಅಂದರೆ ಯಾವುವು ಅಂದರೆ ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಇವು ಏನಪ್ಪ ಅಂದರೆ ಜಸ್ಟ್ ಒಂದು ಲೈಫಲ್ಲಿ ಒಂದೊಂದು ಪೀರಿಯಡ್. ಬ್ರಹ್ಮಚಾರ್ಯ ಅಂದರೆ ಒಂದು ಎಜುಕೇಷನ್ ಮಾಡ್ತಿರುವ ಒಂದು ವಯಸ್ಸು. ಆಮೇಲೆ ಗೃಹಸ್ಥಪ ಅಂದರೆ ಏನಂದರೆ ಜಸ್ಟ್ ಒಂದು ಮದುವೆ ಮಾಡಿಕೊಂಡು ಒಂದು ಲೀಡ್ ಮಾಡುವ ಒಂದು ವಯಸ್ಸು. ಆಮೇಲೆ ವಾನಪ್ರಸ್ಥ ಅಂದರೆ ಒಂದು ರಿಟೈರ್ಮೆಂಟ್ ಆಗುವ ಒಂದು ಲೈಫ್ ಆಗಿರುತ್ತೆ. ವಾನಪ್ರಸ್ಥ ಅಂದರೆ ರಿಟೈರ್ಮೆಂಟ್ ಆಗುವ ಒಂದು ಲೈಫ್. ಇನ್ನು ಸನ್ಯಾಸಿನ್ ಕಂಪ್ಲೀಟಾಗಿ ಒಂದು ರಿಟೈರ್ಮೆಂಟ್ ತೊಗೊಂಡು ಆಲ್ಮೋಸ್ಟ್ ಏನಪ್ಪ ಅಂದರೆ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಒಂದು ದೊಡ್ಡ ಒಂದು ಅಲ್ಲಿ ಏನು ಮಾಡೋದು ಒಂದು ಒಟ್ಟು ಒಂದು ಯೋಗ ಅಥವಾ ಜಸ್ಟ್ ಒಂದು ಹೋಗ್ಬಿಡೋದು, ಒಟ್ಟು ದೇಶಾಂತರ ಹೋಗ್ಬಿಡೋದು. ಸೊ ಅದು ಸನ್ಯಾಸಿನ್ ಅಂತ ಕರಿತಿದ್ರು. ಓಕೆ. The status of women declined as the society became more structured and patriarchal family become more important. ನೋಡಿ, ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಮಹಿಳೆಯ ಒಂದು ಸ್ಟೇಟಸ್ ಏನಪ್ಪ ಅಂದರೆ ಜಸ್ಟ್ ಕಡಿಮೆ ಆಗುವಂತ ಬಂತು. ಮಹಿಳೆಯ ಸ್ಟೇಟಸ್ ಕಡಿಮೆ ಆಗುವಂತ ಬಂತು. ಅರ್ಲಿ ವೇದಿಕಲ್ಲಿ ನಾವು ನೋಡಿದ್ವಿ, ಮಹಿಳೆಯರು ಏನಪ್ಪ ಅಂದರೆ ಜಸ್ಟ್ ಅವರು ಒಂದು ಸಭಾ ಸಮಿತಿಯಲ್ಲಿ ಏನಪ್ಪ ಅಂದರೆ ಜಸ್ಟ್ ಪಾರ್ಟಿಸಿಪೇಟ್ ಮಾಡ್ತಿದ್ರು ಅವರು. ಮತ್ತು ನಾವು ಕವಿಯತ್ರಿ ಕೂಡ ನೋಡಿದ್ವಿ ನಾವು ಅರ್ಲಿ ವೇದಿಕಲ್ಲಿ ವುಮೆನ್ಸ್ ಪೋಯಿಟ್ಸ್ ಕೂಡ ನಾವು ನೋಡಿದ್ವಿ. ಬಟ್ ಲೇಟರ್ ವೇದಿಕಲ್ಲಿ ಏನಂತಂದರೆ ಮಹಿಳೆಯರ ಒಂದು ಸ್ಥಾನಮಾನ ಏನಂದರೆ ಜಸ್ಟ್ ಕುಗ್ಗಕ್ಕೆ ಸ್ಟಾರ್ಟ್ ಆದವು. ಆಲ್ಮೋಸ್ಟ್ ಏನಪ್ಪ ಒಂದು ಪೇಟ್ರಿಯಾರ್ಕಲ್ ಫ್ಯಾಮಿಲಿ, ಒಂದು ಪಿತೃಪ್ರಧಾನ ಒಂದು ಫ್ಯಾಮಿಲಿ ಆಯಿತು. ಚೈಲ್ಡ್ ಮ್ಯಾರೇಜ್ ಹ್ಯಾಡ್ ಬಿಕಮ್ ಕಾಮನ್. ನೋಡಿ, ಒಂದು ಬಾಲ್ಯ ವಿವಾಹ ಏನಪ್ಪ ಅಂದರೆ ಜಸ್ಟ್ ಅಲ್ಲಿ ಕಾಮನ್ ಹಾಕ್ಕೊಂತ ಬಂತು. ನಾವು ಅರ್ಲಿ ವೇದಿಕ್ ನೋಡಿದ್ವಿ ಬಾಲ್ಯ ವಿವಾಹ ಇದ್ದಿದ್ದಿಲ್ಲ, ಬಟ್ ಲೇಟರ್ ವೇದಿಕಲ್ಲಿ ಬಾಲ್ಯ ವಿವಾಹ ಸ್ಟಾರ್ಟ್ ಆಯಿತು. ಅಕಾರ್ಡಿಂಗ್ ಟು ಐತ್ರೇಯ ಬ್ರಾಹ್ಮಣ, ಅ ಡಾಟರ್ ಹ್ಯಾಸ್ ಬೀನ್ ಡಿಸ್ಕ್ರೈಬ್ಡ್ ಆ್ಯಸ್ ಅ ಸೋರ್ಸ್ ಆಫ್ ಮಿಸರಿ. ನೋಡಿ, ಐತರೇಯ ಬ್ರಾಹ್ಮಣ ಪ್ರಕಾರ ಏನಪ್ಪ ಅಂದರೆ ಒಂದು ಮಗಳು ಹುಟ್ಟಿದ್ರೆ ಅಂದರೆ ಆಕಿ ಏನಪ್ಪ ಅಂದರೆ ಒಂದು ಕಷ್ಟದ ಒಂದು ದುಃಖದ ಒಂದು ಸಂಗತಿ ಅಂತ ಅವರು ಹೇಳ್ತಿದ್ದರು. ಒಂದು ದುಃಖದ ಒಂದು ಸಂಗತಿ, ಒಂದು ದುಃಖದ ಒಂದು ಮೂಲ ಅಂತ ನಾವು ಅವ್ರನ್ನ ಒಂದು ಹೆಣ್ಮಕ್ಕಳನ್ನ ಕರಿತಿದ್ವಿ. ಆವಾಗಲೇ ಇದು ಸ್ಟಾರ್ಟ್ ಆಗಿದೆ. ಇನ್ನು ರಿಲಿಜಿಯನ್, ಧರ್ಮ ಯಾವ ಥರ ಒಂದು ನಾವು ಆ ಒಂದು ಪೀರಿಯಡಲ್ಲಿ ಧರ್ಮ ಯಾವ ಥರ ಇತ್ತು ಅಂತ ನೋಡ್ಕೊಂಬರೋಣ. ಗಾಡ್ಸ್ ಆಫ್ ದಿ ಅರ್ಲಿ ವೇದಿಕ್ ಪೀರಿಯಡ್ ಲೈಕ್ ಇಂದ್ರ, ಅಗ್ನಿ ಲಾಸ್ಟ್ ದೇರ್ ಇಂಪಾರ್ಟೆನ್ಸ್. ನೋಡಿ, ಅರ್ಲಿ ವೇದಿಕಲ್ಲಿ ನಾವು ಏನು ಮಾಡಿದ್ವಿ, ಇಂಪಾರ್ಟೆಂಟ್ ಗಾಡ್ ಇಂದ್ರ ಮತ್ತು ಅಗ್ನಿ ಏನಪ್ಪ ಅಂದರೆ ಮೀಡಿಯೇಟರ್ ಆಗಿದ್ದ. ಹೌದಾ, ಮೀಡಿಯೇಟರ್ ಮೀನ್ಸ್ ಒಂದು ಜನರು ಮತ್ತು ಒಂದು ದೇವರಿಗೆ ಇವನು ಏನು ಮಾಡ್ತಿದ್ದ, ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಿದ್ದ, ಯಾರು, ಅಗ್ನಿ. ಸೊ ಈಗ ಏನಪ್ಪ ಅಂದರೆ ಒಂದು ಈ ಪೀರಿಯಡಲ್ಲಿ ಅಗ್ನಿ ಮತ್ತು ಇಂದ್ರನ ಒಂದು ಇಂಪಾರ್ಟೆನ್ಸ್ ಆಲ್ಮೋಸ್ಟ್ ಹೋಗ್ಬಿಡ್ತೈತಿ. ಇನ್ನು ಹೊಸ ದೇವರು ಬರ್ತಾರೆ. ಈಗ ಹೊಸ ದೇವರು ಬರ್ತಾರೆ. ಯಾರು ನೋಡ್ಕೊಂಬರೋಣ. ಪ್ರಜಾಪತಿ. ನೋಡಿ, ಪ್ರಜಾಪತಿ ದ ಕ್ರಿಯೇಟರ್. ಇನ್ನು ವಿಷ್ಣು ದಿ ಪ್ರೊಟೆಕ್ಟರ್. ಮತ್ತು ರುದ್ರ ಜಸ್ಟ್ ಅವ್ರು ಏನು ಕರಿತಾರೆ ಈಗ ಶಿವ ಅಂತ ಕರೆದ್ರು. ಅವರು ರುದ್ರನ ಶಿವ ಅಂತ ಕರೆದ್ರು. ಸೊ ಒಂದು ತ್ರಿಮೂರ್ತಿಗಳ ಕಾನ್ಸೆಪ್ಟ್ ಬಂತು ಇಲ್ಲಿ. ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು, ಮಹೇಶ. ಬ್ರಹ್ಮ, ಪ್ರಜಾಪತಿ ಅಂದರೆ ಬ್ರಹ್ಮ. ಇವನೇನು ಮಾಡ್ತಾನೆ, ಸೃಷ್ಟಿಕರ್ತ. ಇವನು ಸೃಷ್ಟಿಕರ್ತ, ಬ್ರಹ್ಮ, ಪ್ರಜಾಪತಿ ಅಂತ ಕರೆದ್ರು. ನೆಕ್ಸ್ಟು ವಿಷ್ಣು ಇವನು ಒಂದು ಪ್ರೊಟೆಕ್ಟರ್, ಒಂದು ರಕ್ಷಕ ಮಾಡ್ತಾನೆ ನಮಗೆ. ಇನ್ನು ರುದ್ರನೇ ಕರೀತಾರೆ ಅವರು ಶಿವ ಅಂತ ಕರೀತಾರೆ. ನೆಕ್ಸ್ಟು ಶಿವ ಅಂತ ಕರೆದ್ರು. ಸೊ ಇವನೊಂದು ಲಯಬದ್ಧತೆ ಮತ್ತು ಏನಪ್ಪ ಅಂದರೆ ಇವನು ಒಂದು ಮೂರನೇ ಕಣ್ಣು ತೆಗೆದ್ರೆ ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಡೆಸ್ಟ್ರಾಯರ್, ಒಂದು ವಿಧ್ವಂಸಕ ಕೃತ್ಯಗಳನ್ನ ಮಾಡುವಂಥ ಒಂದು ದೇವರು ಅಂತ ಇವರು ಬ್ರಹ್ಮ, ವಿಷ್ಣು, ಮಹೇಶ ಒಂದು ತ್ರಿಮೂರ್ತಿಗಳ ಕಾನ್ಸೆಪ್ಟ್ ನಾವು ಲೇಟರ್ ವೇದಿಕ್ ಪೀರಿಯಡಲ್ಲಿ ನೋಡ್ತೀವಿ. ರಿಚುವಲ್ಸ್ ಬಿಕೇಮ್ ಇಂಪಾರ್ಟೆಂಟ್ ಇನ್ ಸೊಸೈಟಿ. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಆಚರಣೆ, ಆಡಂಬರ, ಒಂದು ಹೋಮ, ಹವನ, ಆಲ್ಮೋಸ್ಟ್ ಏನಪ್ಪ ಅಂದರೆ ಇವು ಡೈಲಿ ಒಂದು ಲೈಫಲ್ಲಿ ಏನಪ್ಪ ಅಂದರೆ ಕಾಮನ್ ಹಾಕೊಂತ ಬಂದವು. ಇಟ್ ವಾಸ್ ಬಿಲೀವ್ಡ್ ದ್ಯಾಟ್ ರಿಚುವಲ್ಸ್ ಆ್ಯಂಡ್ ಸ್ಯಾಕ್ರಿಫೈಸಸ್ ಕುಡ್ ಸಾಲ್ವ್ ಮೆನಿ ಪ್ರಾಬ್ಲಮ್ಸ್. ಯಾವ ಥರ ಒಂದು ಬಿಲೀವ್ ಇತ್ತಪ್ಪ ಅಂದರೆ, ನೋಡಿ, ಬ್ರಾಹ್ಮಣರು ಯಾವ ಥರ ಒಂದು ಆಚರಣೆ ಮಾಡ್ಕೊಂಡು ಬಂದ್ರಂದರೆ ಡೈಲಿ ನಿಮ್ಗೆ ಏನಾದರೂ ಒಂದು ಜಸ್ಟ್ ಒಂದು ಪ್ರಾಬ್ಲಮ್ ಅಂತ ತಗೋರಿ, ಈ ಥರ ನೀವು ಯಾಗ ಮಾಡಬೇಕು. ಜನಸಾಮಾನ್ಯರಿಗೆ ಇವರು ಈ ಥರ ಒಂದು ಜಸ್ಟ್ ಒಂದು ರೊಕ್ಕ ಒಂದು ತೊಗೊಳಿಕ್ಕೆ, ಒಂದು ದೇಣಿಗೆ ಒಂದು ತೊಗೊಳಿಕ್ಕೆ ಏನಪ್ಪ ಅಂದರೆ ಇವರು ಈ ಥರ ಮಾಡ್ಕೊತ ಬಂದರು.
ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಜಸ್ಟ್ ನೀವು ಒಂದು ಯಾಗ ಮಾಡಿದರೆ ಹೋಗ್ತೈತಿ. ಇವು ಕೂಡ ನಾವು ನೋಡ್ತೀವಿ ನಾವು. ಇವು ಕೂಡ ನಾವು ಒಂದು ಆಲ್ಮೋಸ್ಟ್ ಒಂದು ಏನಾರ ಒಂದು ಪ್ರಾಬ್ಲಮ್ ಇತ್ತಪ್ಪ ಅಂದರೆ ನಾವು ಎಲ್ಲಿ ಹೋಗ್ತೀವಿ, ಭಟ್ಟರ ಕಡೆ ಅಥವಾ ಒಂದು ಜ್ಯೋತಿಷ್ಯ ಹೇಳೋರ ಕಡೆ ನಾವು ಹೋಗ್ತೀವಿ. ಓಕೆ, ಸೊ ಅದನ್ನೇನಪ್ಪ ಅಂದರೆ ಅದನ್ನು ಕಡಿಮೆ ಮಾಡಿರಿ. ಜಸ್ಟ್ ನಿಮಗೆ ಒಂದು ನಿಮ್ಮ ಕೆಲಸದಲ್ಲಿ ನೀವು ಆಲ್ಮೋಸ್ಟ್ ನೀವು ಫೋಕಸ್ ಮಾಡಿರಿ. ಜಸ್ಟ್ ಅವ್ರಿಗೇನು ಅವ್ರ ಕಡೆ ಹೋದರೆ ಏನು ಬರೋಂಗಿಲ್ಲ. ಓಕೆ, ಅವಾಗ ಏನು ಮಾಡ್ತಿದ್ರು, ಜಸ್ಟ್ ಇವರು ರಿಚುವಲ್ಸು ಮತ್ತು ಸ್ಯಾಕ್ರಿಫೈಸಸ್ನ ಆಲ್ಮೋಸ್ಟು ಭಾಳ ಒಂದು ಮೆನಿ ಪ್ರಾಬ್ಲಮ್ಸ್ಗೆ ಏನಪ್ಪ ಅಂದರೆ ಒಂದು ಯಾಗ ಮಾಡಿರಿ, ಒಂದು ಹೋಮ ಮಾಡಿರಿ, ಒಂದು ಹವನ ಮಾಡಿರಿ ಅಂತ ಈ ಥರ ಮಾಡ್ತಿದ್ರು. ದ ರಿಚುವಲ್ಸ್ ಬಿಕೇಮ್ more complex, required more resources and took longer time. ನೋಡಿ, ಒಂದು ಹವನ ಮತ್ತು ಒಂದು ಯಾಗ ಮಾಡಲಿಕ್ಕೆ ಏನಪ್ಪ ಅಂದರೆ ಜಸ್ಟ್ ಆಲ್ಮೋಸ್ಟ್ ಒಂದು ರಿಸೋರ್ಸ್ ಬೇಕಾಗಲ್ಲ. ಇದಕ್ಕೊಂದು ಏನಪ್ಪ ಅಂದರೆ ಜಸ್ಟ್ ಒಂದು ಮೂಲ ಸಂಪನ್ಮೂಲಗಳು ಬೇಕು ಮತ್ತು ಆಲ್ಮೋಸ್ಟ್ ಒಂದು ಟೈಮ್ಸ್ ತೊಗೊಳ್ಳೋದು ಸ್ಟಾರ್ಟ್ ಮಾಡ್ತದೆ. ಟೈಮ್ ತೊಗೊಳ್ಳೋದು ಒಂದು ಜಾಸ್ತಿ ಮಾಡ್ಕೊಂಡು ಬಂತು. ನ್ಯೂಮರಸ್ ರಿಚುವಲ್ಸ್ ವರ್ ಪ್ರಿಸ್ಕ್ರೈಬ್ಡ್ ಫಾರ್ ಸಾಲ್ವಿಂಗ್ ಆಲ್ ಕೈಂಡ್ಸ್ ಆಫ್ ಡೇ ಟು ಡೇ ಪ್ರಾಬ್ಲಮ್ಸ್. ಒಂದು ಡೇ ಟು ಡೇ ಪ್ರಾಬ್ಲಮ್ಸ್, ದಿನನಿತ್ಯ ಒಂದು ಏನಾದರೂ ಪ್ರಾಬ್ಲಮ್ ಇತ್ತಂದರೆ ಈ ಒಂದು ಪ್ರಾಬ್ಲಮ್ಗೆ ಸಪ್ರೇಟ್ ಡಿಫೈನ್ ಮಾಡಿಬಿಡ್ತದೆ. ಈ ಪ್ರಾಬ್ಲಮ್ ಅಂದರೆ ಈ ಥರ ಒಂದು ಯಾಗ, ಈ ಪ್ರಾಬ್ಲಮ್ ಅಂದರೆ ಈ ಥರ ಒಂದು ಹೋಮ, ಈ ಥರ ಪ್ರಾಬ್ಲಮ್ ಅಂದರೆ ಈ ಥರ ಒಂದು ಹವನ ಮಾಡೋದು. ಸೊ ಡಿಫೈನ್ ಮಾಡ್ಕೊಂಡು ಬಂದುಬಿಟ್ರೆ. ಉಪನಿಷತ್ಸ್ ನೋಡಿ, ಉಪನಿಷತ್ಸ್ ಇದು ಏನಪ್ಪ ಅಂದರೆ ಒಂದು ತತ್ವಶಾಸ್ತ್ರದ ಮೂಲಕ ಒಂದು ಥಿಂಕಿಂಗ್ ಮಾಡೋದು. ಇದು ಯಾಕೆ, ಇದು ಎದಕ್ಕೆ, ಇದು ಯಾಕೆ ಹಿಂಗೆ, ಇದು ಏನಪ್ಪ ಅಂದರೆ ಇದು ಜಸ್ಟ್ ಲಾಸ್ಟ್ ಪಾರ್ಟ್ ಆಫ್ ದಿ ವೇದ. ಹೇಳ್ದಲ್ಲ, ಸಂಹಿತ, ಬ್ರಾಹ್ಮಣ, ಅರಣ್ಯಕ, ಉಪನಿಷತ್ಸ್, ಇದು ಲಾಸ್ಟ್ ಪಾರ್ಟ್ ಆಫ್ ದಿ ವೇದ ಆಗಿರ್ತೈತಿ ಉಪನಿಷತ್ಸು. ಉಪನಿಷತ್ತುಗಳು ಏನು ಮಾಡೋದು, ಟೆಕ್ಸ್ಟ್ ವಿತ್ ಫಿಲಾಸಫಿಕಲ್ ಎನ್ಕ್ವೈರಿ ವರ್ ಕಂಪೋಸ್ ಡ್ಯೂರಿಂಗ್ ದಿಸ್ ಲಾಸ್ಟ್ ಪೀರಿಯಡ್ ಏನಪ್ಪ ಅಂದರೆ ಉಪನಿಷತ್ನವರು ಒಂದು ಲೇಟರ್ ಆಗಿ ಒಂದು ಮೈಂಡ್ನ ಒಂದು ಯಾವ ಥರ ಒಂದು ವೃದ್ಧಿ ಹಾಕುವಂಥ ಉಪನಿಷತ್ನ ಬರೆದರು. ದೇ ವರ್ ಆಲ್ಸೋ ರೆಫರ್ಡ್ ಟು ಆ್ಯಸ್ ವೇದ ಅಂತ. ಇದನ್ನು ಏನು ಕರೀತಾರೆ ಅವರು, ವೇದ ಅಂತ ಕರೀತಾರೆ. ವೇದ ಅಂತ ಅಂದರೆ ಜಸ್ಟ್ ಒಂದು ವೇದಗಳ ಅಂತ್ಯ, ಲಾಸ್ಟ್ ಪಾರ್ಟ್ ವೇದಗಳ ಅಂತ್ಯ ಆಗುತ್ತಲ್ಲ, ಆ ಒಂದು ವೇದಗಳ ಅಂತ್ಯದಲ್ಲಿ ಬರೆದಿರ್ತಾರೆ. ಇದನ್ನು ಅದಕ್ಕೂ ವೇದ ಅಂತ ಕರೀತಾರೆ. ಉಪನಿಷತ್ ಅಂದರೆ ನೋಡಿ ಜಸ್ಟು ವಿಚ್ ಮೀನ್ಸ್ ಟು ಸಿಟ್ ನಿಯರ್ ಬೈ, ಮೀನ್ಸ್ ಒಂದು ಹತ್ತಿರದಲ್ಲಿ ಕುಳಿತುಕೊಳ್ಳುವುದು ಅಂತ ಉಪನಿಷತ್ನ ಒಂದು ಅರ್ಥ ಆಗಿರ್ತೈತಿ. ದಾರಾ ನೋಡಿ, ದಾರಾ ಶಿಕೋ ಮೊಘಲ್ ಎಂಪರರ್, ಹೌದಾ, ಮೊಘಲ್ ಎಂಪರರ್ ದಾರಾ ಶಿಕೋ ಏನು ಮಾಡ್ತಾನೆ, ಬಿಫೋರ್ ಔರಂಗಜೇಬ್, ಹೌದಾ, ಔರಂಗಜೇಬ್ ಒಂದು ರಾಜ ಆಗಲಿಕ್ಕೆ ಇವನ ಅಣ್ಣ, ಔರಂಗಜೇಬನ ಅಣ್ಣ ದಾರಾ ಶಿಕೋ ಆಗಿರ್ತಾನೆ. ದಾರಾ ಶಿಕೋ ಏನಪ್ಪ ಅಂದರೆ ಮೊಘಲ್ ಪ್ರಿನ್ಸ್ ಟ್ರಾನ್ಸ್ಲೇಟೆಡ್ ಉಪನಿಷತ್ಸ್ ಇಂಟು ಪರ್ಷಿಯನ್ ಲ್ಯಾಂಗ್ವೇಜ್. ನೋಡಿ, ದಾರಾ ಶಿಕೋ ಏನು ಮಾಡ್ತಾನೆ, ಉಪನಿಷತ್ನ ಇವನು ಒಂದು ಆಸಕ್ತಿ ಇರ್ತದೆ. ಇವನು ಏನಪ್ಪ ಅಂದರೆ ಜಸ್ಟು ಇವನ ಒಂದು ಲೇಖನ, ಒಂದು ಜಸ್ಟ್ ಇವನು ಒಂದು ಕಲ್ಚರಲ್ ಒಂದು ಐಡೆಂಟಿಟಿ ಮಾಡ್ಕೊಳಕ್ಕೆ ಪೇಂಟಿಂಗ್ ಮಾಡ್ತಿರ್ತಾನೆ, ಒಂದು ಕವನ, ಒಂದು ಪುಸ್ತಕ ಬರ್ತಿರ್ತಾನೆ ಆಲ್ಮೋಸ್ಟ್ ದಾರಾ ಶಿಕೋ. ಸೊ ಇವು ಉಪನಿಷತ್ನ ಏನು ಮಾಡ್ತಾನೆ, ಒಂದು ಟ್ರಾನ್ಸ್ಲೇಟ್ ಮಾಡ್ತಾನೆ ಯಾವ ಭಾಷೆಗೆ, ಪರ್ಷಿಯನ್ ಭಾಷೆಗೆ. ಜಸ್ಟ್ ನಿಮಗೆ ನೋಟ್ ಮಾಡ್ಕೊಳ್ಳಿ. ಇನ್ನು ಸತ್ಯಮೇವ ಜಯತೆ, ಓಕೆ, ಸತ್ಯಮೇವ ಜಯತೆ ನಮ್ಮ ಒಂದು ನ್ಯಾಷನಲ್ ಎಂಬ್ಲೆಮಲ್ಲಿ ನಾವು ಒಂದು ಮೇನ್ ಒಂದು ವಾಕ್ಯನ ಮಾಡ್ತೀವಿ, ಸತ್ಯಮೇವ ಜಯತೆ ಅಂತ. ಈ ಒಂದು ಸತ್ಯಮೇವ ಜಯತೆ ಏನಪ್ಪ ಅಂದರೆ ಮುಂಡಕ ಉಪನಿಷತ್ಸಿಂದ ನಾವು ಈ ಒಂದು ವಾಕ್ಯನ ನಾವು ನ್ಯಾಷನಲ್ ಎಂಬ್ಲೆಮ್ಗೆ ನಾವು ಇಟ್ಟಿದ್ದೀವಿ. ಜಸ್ಟ್ ನೋಟ್ ಮಾಡ್ಕೊಳ್ಳಿ, ಇದು ಕೂಡ ಒಂದು ಓಕೆ. ಜಸ್ಟ್ ಒಂದು ಇವು ಒಂದು ಪಾರ್ಟ್ 2 ಲೇಟರ್ ವೇದಿಕ್ ಕಲ್ಚರ್ನ ಆಲ್ಮೋಸ್ಟು ಮುಗೀತು. ಇನ್ನು ನಾವು ಒಂದು ಮಹಾಜನಪದ ಮತ್ತು ಆಲ್ಮೋಸ್ಟ್ ಒಂದು ವೇದಾಂಗ, ಉಪವೇದಾಂಗ, ಈ ಜಸ್ಟ್ ಒಂದು ನಿಮಗೊಂದು ಜೈನಿಸಮಲ್ಲಿ ಹೇಳ್ತೇನೆ. ನೆಕ್ಸ್ಟ್ ಒಂದು ಚಾಪ್ಟರ್ 3ಯಲ್ಲಿ ನಾನು ಜೈನಿಸಮ್ ಮತ್ತು ಬುದ್ಧಿಸಮ್ನ ನಾನು ಕವರ್ ಮಾಡ್ತೀನಿ. ಆ ಒಂದು ಪಾರ್ಟಲ್ಲಿ ನಿಮಗೆ ಮಹಾಜನಪದ ಯಾವ ಥರ ಇತ್ತು ಅಂತ ನಾವು ಡಿಸ್ಕಷನ್ ಮಾಡುವಂತೆ. ಓಕೆ, ಈಗ ಜಸ್ಟ್ ಒಂದು ನೀವು ಆನ್ಸರ್ ನೋಡಿ, ಆಲ್ಮೋಸ್ಟ್ ಒಂದು ಕ್ವಶನ್ಸ್ನ. ದ ಅರ್ಲಿಯೆಸ್ಟ್ ಆಫ್ ದಿ ವೇದಾಸ್, ಒಂದು ಅರ್ಲಿಯೆಸ್ಟ್ ವೇದ ಯಾವುದು ಅಂದರೆ ಫಸ್ಟ್ ವೇದ ಯಾವುದಂದರೆ ಋಗ್ವೇದ ಆಗಿರ್ತದೆ. ಆನ್ಸರ್ ಋಗ್ವೇದ. ಇನ್ನು ಮ್ಯಾಥ್ಸ್ ದಿ ಫಾಲೋವಿಂಗ್ ಹೊಂದಿಸಿ ಬರೀ ನೋಡೋಣ. ನಿಶಾಕ, ಉಷಾಸ್, ಅಪಾಲ, ಕೃಷ್ಣಾಲ. ನೋಡಿ, ನಿಶಾಕ ಇದೊಂದು ಗೋಲ್ಡ್ ಕಾಯಿನ್ ಆಗಿತ್ತು, ಹೌದಾ, ಗೋಲ್ಡ್ ಕಾಯಿನ್, ಇದು ಋಗ್ವೇದಿಕ್ ಕಾಯಿನ್. ಬಿ ಉಷಾ, ನೋಡಿ ಉಷಾ ಇವು ದೇವರಾಗಿದ್ಲು, ವುಮೆನ್ ಗಾಡೆಸಸ್, ಒಂದು ಗಾಡೆಸಸ್ ಆಗಿದ್ಲು, ದೇವರು. ಇನ್ನು ಅಪಾಲ ನೋಡಿ ಇವರು ಒಂದು ವುಮೆನ್ ಪೋಯೆಟ್, ಒಂದು ಕವಯತ್ರಿ ಆಗಿದ್ದರು ಅಪಾಲ. ಇನ್ನು ಕೃಷ್ಣಾಲ ಇದು ಒಂದು ಕೂಡ ಒಂದು ಲೇಟರ್ ಋಗ್ವೇದಿಕ್ ಕಾಯಿನ್ ಆಗಿತ್ತು. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ನಿಮಗೆ ಹೇಳಬೇಕು ನಾನು. ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ ಮತ್ತು
ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ನಾವು ಏನು ಮಾಡ್ತೀವಿ ಸಂಪೂರ್ಣವಾಗಿ ಚರ್ಚಿಸುವ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯವಾಗಿರುತ್ತೆ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ನಮಗೆ ಸಹಾಯ ಮಾಡಬಹುದು. ಯಾವ ಥರ ಅಂದರೆ ಜಸ್ಟು ಶಿಶು ಅಂತ ಇದೆ, ಶಿಶು, ಕಿಶೋರ್, ತರುಣ್ ಅಂತ. ಶಿಶು 29 ರೂಪಾಯಿ, ಕಿಶೋರ್ 59 ರೂಪಾಯಿ, ತರುಣ್ 159 ರೂಪಾಯಿ. ಜಸ್ಟ್ ಜಾಯಿನ್ ಆಪ್ಷನ್ ಮುಖಾಂತರ ನೀವು ಹೋದರೆ ಸಾಕು. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲ ಸೂಚಿಸಬಹುದು. ನೋಟ್ ನೋಡಿ, ಇಂಪಾರ್ಟೆಂಟ್ ನೋಟು. ಹೆಚ್ಚು ಬಂದ ಹಣವನ್ನು ಐಡಿಯಾಸ್ ಫೋರಮ್ನ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ಮೂಲಕ ನಾವು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ನಾವು ಸಹಾಯ ಮಾಡ್ತೀವಿ. ಜಸ್ಟ್ ನೀವು ಸಬ್ಸ್ಕ್ರೈಬ್ ಬಟನ್ ಮಗ್ಲ ಒಂದು ಜಾಯಿನ್ ಆಪ್ಷನ್ ಇದೆ, ಆ ಜಾಯಿನ್ ಆಪ್ಷನ್ ಕ್ಲಿಕ್ ಮಾಡಿದರೆ ನಿಮಗೆ ಆಲ್ಮೋಸ್ಟ್ ನಿಮಗೊಂದು ಪೇಜ್ ಒಂದು ಓಪನ್ ಆಗ್ತೈತಿ. ಓಕೆ, ಹೆಚ್ಚಿನ ವಿಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ನ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.